ಒಂದು ನನ್ನನ್ನು ದೈವ ಎಳೆದುಕೊಂಡು ಹೋಗುದು, ವಿಧಿ ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ತೀವಲ್ಲ ಹಾಗೆ. ಅವನ ದೈವ ಪಂಜುರ್ಲಿ, ಗುಳಿಗ, ಜುಮಾದಿ ಇದರೆಲ್ಲ ಹೆಸರು ಗೊತ್ತಿರ್ತದೆ. ಈ ಪರಿವಾರ ದೈವಗಳಿರ್ತಾವಲ್ಲ, ಇವರ ಹೆಸರೇ ಮನೆ ಮಂದಿ ಗೊತ್ತಿರುವುದಿಲ್ಲ. ಭೂತ ಮತ್ತು ದೈವಗಳ ವ್ಯತ್ಯಾಸ ಇದೆಯೇ? ಇಲ್ಲ, ಭೂತ ಮತ್ತೆ ದೈವ ಎರಡು ಒಂದೇ. ಬಹಳ ತಪ್ಪು ಕಲ್ಪನೆ ಜನರಿಗೆ, ಭೂತ ಬೇರೆ ದೈವ ಬೇರೆ ಅಂತ. ನನಗೆ ನಮ್ಮ ಮನೆಯಲ್ಲಿ ಈ ಎರಡು ದೈವಗಳು ಉದ್ಭವ ಆದ್ದು ಅಂತ ಗೊತ್ತಾದಾಗ ಶಾಕ್ ಆಯ್ತು. ಹೌದು, ಕಾಂತಾರದಿಂದನೇ ಸ್ವಲ್ಪ ಈಗ ಜನಗಳಿಗೆ ಗೊತ್ತಾಗ್ತಾ ಇರುವಂತದ್ದು ದೈವಾರಾಧನೆ, ಕೋಲ, ಆಮೇಲೆ ಪಂಜುರುಳಿ, ಗುಳಿಕ. ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ, ಎಲ್ಲ ದೈವಗಳು ಒಂದೇ ರೀತಿಯ ವೇಷಭೂಷಣ ಅಲ್ಲ. ಈಗ ಕೆರೆ ಚಾಮುಂಡಿ ಬೇರೆ, ಮುಡ ಚಾಮುಂಡಿ ಬೇರೆ, ವ್ಯಾಘ್ರ ಚಾಮುಂಡಿ ಬೇರೆ, ನಾಗ ಚಾಮುಂಡಿ ಬೇರೆ. ಚಾಮುಂಡಿ ದೈವ ಪುರಾಣ ಮೂಲದ ಚಾಮುಂಡೇಶ್ವರಿ ಅಲ್ಲ. ದೈವ ಕಟ್ಟುವವರು ಯಾರು? ದೈವ ಕಟ್ಟುವವರು ಪರವ ಪಂಬದ ನಲಿಕೆ ಸಮುದಾಯದವರು ನಮ್ಮ ತುಳುನಾಡಿನಲ್ಲಿ. ಈ ಕಡೆ ಉಡುಪಿ ಕುಂದಾಪುರ ಕಡೆ ಹೋದ್ರೆ ಪಾಣಾರರು ದೈವ ಕಟ್ತಾರೆ. ಕೇರಳದಲ್ಲಿ ಪಣಿಕ್ಕಾರರು ಎಲ್ಲ ಕಟ್ತಾರೆ, ಕೋಪಾಳರು ಕಟ್ತಾರೆ. ಇಲ್ಲಿ ನಲಿಕೆಯವರಿಗೆ ಯಾವುದೇ ದೈವವನ್ನು ಕಟ್ಟುವ ಹಕ್ಕಿದೆ. ಯಾವ ದೈವವನ್ನು ಕೂಡ ಅವರು ಕಟ್ಬೋದು. ಮಲರಾಯನನ್ನು ಕಟ್ಬೋದು, ಚಾಮುಂಡಿಯನ್ನು ಕಟ್ಬೋದು, ಜುಮಾದಿಯನ್ನು ಕಟ್ಬೋದು, ಕೊರಗತನೆಯನ್ನು ಕಟ್ಬೋದು. ಯಾವುದೇ ದೈವವನ್ನು ಕಟ್ಟುವ ಅರ್ಹತೆ, ಹಕ್ಕು ಅವರಿಗಿದೆ. ಪರವ ಪಂಬದರಿಗೆ ಎಲ್ಲ ದೈವವನ್ನು ಕಟ್ಟುವುದಿಲ್ಲ, ಕೆಲವು ದೈವಗಳಿಗೆ ಮಾತ್ರ ಹೀಗೆ ಅಂತ ಹೇಳಿ, ಒಂದಷ್ಟು ರಾಜ್ಯದ ದೈವಗಳಿಗೆ ಮಾತ್ರ ಹೀಗೆ ಅಂತ ಇದೆ. ನಲಿಕೆಯವರು ಎಲ್ಲವನ್ನು ಕಟ್ಟುವ ಹಕ್ಕನ್ನು ಪಡೆದವರು. ಇಲ್ಲಿ ನಲಿಕೆ ಸಮುದಾಯದ ಮಾತ್ರಕ್ಕೆ ಅವರು ಎಲ್ಲರೂ ದೈವ ಕಟ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬಳೆ ಹಾಕುದು ಅನ್ನೋ ಸಂಪ್ರದಾಯ ಇದೆ. ಅವರಿಗೆ ದೀಕ್ಷೆ ಕೊಡ್ಬೇಕು ಹಿರಿಯರಿಂದ ಬಂದು. ಈಗ ನಮ್ಮಲ್ಲಿ ಮಠಾಧಿಪತಿ ಆಗ್ಲಿಕ್ಕೆ ಹೇಗೆ ದೀಕ್ಷೆ ಇದೆ, ಹಾಗೆ ಅವರಲ್ಲಿ ದೈವ ಕಟ್ಲಿಕ್ಕೆ ದೀಕ್ಷೆ ಆಗ್ಬೇಕು. ಪರವಪಂಬದ ನಲಿಕೆಯವರಾದ ಮಾತ್ರಕ್ಕೆ ಹೋಗಿ ಬಣ್ಣ ಹಾಕಿ ಕಟ್ಲಿಕ್ಕೆ ಆಗುದಿಲ್ಲ. ಅವರು ದೀಕ್ಷೆಯನ್ನ ಪಡೆದಿರ್ಬೇಕು ದೈವವನ್ನ ಕಟ್ಲಿಕ್ಕೆ. ಅಂತವರು ಹಿರಿಯರಿಂದ ಪಾಡ್ದನವನ್ನೆಲ್ಲ ಕಲ್ತಿರ್ತಾರೆ ಎಲ್ಲ. ಹಾಗೆ ವಾಸ್ತವದಲ್ಲಿ ಆಗ ದೈವ ಕಟ್ಟುವವರು ಅಥವಾ ಅವರ ಮನೆ ಮಂದಿ ಪಾಡ್ದನ ಹೇಳ್ತಾರೆ. ಸಾಮಾನ್ಯವಾಗಿ ರಾತ್ರಿ ಕೋಲ ಇದ್ರೆ ಮಧ್ಯಾಹ್ನ ಬರ್ತಾರೆ, ತೆಂಗಿನ ತಿರಿಯನ್ನೆಲ್ಲ ತೋಟದಿಂದ ತಗೊಂಡ್ ಬರ್ತಾರೆ, ಎಲ್ಲ ಅದಕ್ಕೆ ಬೇಕಾದೆಲ್ಲ ರೆಡಿ ಮಾಡ್ತಾರೆ, ಬಣ್ಣ ಎಲ್ಲ ರೆಡಿ ಮಾಡ್ತಾರೆ, ಮಾಡಿ ಹಾಕ್ತಾರೆ. ಮನೆಯ ಒಡೆಯನಿಂದ ಅಪ್ಪಣೆ ಪಡಿಲಿಕ್ಕಿದೆ, ಎಣ್ಣೆ ಗುಳ್ಳೆ ಅಂತ ಹೇಳ್ತೇವೆ. ಸ್ನಾನಕ್ಕೆ ಎಣ್ಣೆ ಕೊಡು, ಅದನ್ನ ಹಚ್ಚಿಕೊಂಡು ಮತ್ತೆ ಸ್ನಾನ ಮಾಡಿ ಬಂದು ವೇಷ ಹಾಕ್ಲಿಕ್ಕೆ ಶುರು ಮಾಡಿ, ಮುಖಕ್ಕೆ ಅರದಳ ಹಾಕುದು ಹೇಳ್ತೇವೆ, ಬಣ್ಣ ಹಾಕುದಕ್ಕೆ. ಅದಕ್ಕೆ ಬೇರೆ ಬೇರೆ ಮುದ್ರೆಗಳಿವೆ, ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ. ಎಲ್ಲ ದೈವಗಳು ಒಂದೇ ರೀತಿಯ ವೇಷಭೂಷಣ ಅಲ್ಲ. ಮೂಲ ವೇಷಭೂಷಣ ಇದ್ರೆ ನಾವು ದೈವ ಯಾವುದು ಹೇಳಿ ಫೋಟೋ ನೋಡಿ ಗುರುತಿಸಬಲ್ಲೆವು. ಈಗ ಎಷ್ಟೋ ಜನ ಕೇಳ್ತಾರೆ, ಕೆಲವು ದೈವ ಯಾವುದು ಗೊತ್ತಾಗ್ಲಿಲ್ಲ ಹೇಳ್ತೀರಾ ಅಂತ. ಹೌದು, ಮೂಲ ವೇಷಭೂಷಣ ಇದ್ರೆ ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ. ಈಗ ಏನಾಗಿದೆ, ಮೂಲ ವೇಷಭೂಷಣ ಕಳೆದೋಗಿದೆ. ನೀವು ಉಡುಪಿ ಕುಂದಾಪುರ ಕಡೆ ಹೋದ್ರೆ ಪೂರ್ತಿಯಾಗಿ ಯಕ್ಷಗಾನದ್ದೇ ಆಗಿದೆ. ಈ ಕಡೆ ತೆಯ್ಯಮ್ಮಿನ ಮೇಲೆ ಕಥಕ್ಕಳಿಯ ಪ್ರಭಾವ ತುಂಬಾ, ನಮ್ಮಲ್ಲೂ ಯಕ್ಷಗಾನದ ಪ್ರಭಾವ. ಮೂಲ ವೇಷಭೂಷಣ ಕಳೆದು ಹೋಗ್ತದೆ. ಉದಾಹರಣೆಗೆ ಕಲ್ಲುರ್ಟಿಗೆ ಹೇಗೆ ಅಂದ್ರೆ, ಅಲ್ಲಿ ಕೂಡ ಕಲ್ಲುರ್ಟಿಗೆ ಕಪ್ಪು ಬಣ್ಣ, ಅಲ್ಲಲ್ಲಿ ಬಿಳಿ ಚುಕ್ಕಿ, ಅದು ಅವರ ವೃತ್ತಿಯ ಸೂಚಕ, ಕಲ್ಲು ಕೆತ್ತುದರ ಸೂಚಕ. ಅಲ್ಲಿ ಆಲಿಭೂತ ಅಂತ ಮುಸ್ಲಿಂ ಮೂಲದ ದೈವ, ಈತ ಮಾಂತ್ರಿಕ ಮೂಲತಃ. ಹಾಗಾಗಿ ಆತನಿಗೆ ಕಪ್ಪು ಬಣ್ಣ, ಮಿಂಚುವ ಕಪ್ಪು ಬಣ್ಣ, ಕಪ್ಪು ಬಣ್ಣದಲ್ಲಿ ಮಿಂಚುವ ಕಪ್ಪು ಬಣ್ಣ. ಆ ಮಿಂಚುವ ಕಪ್ಪು ಬಣ್ಣ ಆತ ಮಾಂತ್ರಿಕ ಹೇಳುವುದಕ್ಕೆ ಸಂಕೇತ. ಅಂದ್ರೆ ಸಿಲ್ವರ್ ಕೈಂಡ್ ಅಂತನ, ಅಂದ್ರೆ ಮಿಂಚುವ ಕಪ್ಪು. ಎಣ್ಣೆ ಕಪ್ಪು ಮಸಿಯನ್ನ ಎಣ್ಣೆಗೆ ಹಾಕಿ ಹಚ್ಚಿದ್ರೆ ಹೇಗಿರ್ತದೆ, ಮಿಂಚುವ ಕಪ್ಪು, ಹೊಳೆಯುವ ಕಪ್ಪು. ಹಾಗೆ ಅದೇ ಕೊರಗತನಿಯನಿಗೆ ಕಪ್ಪು ಬಣ್ಣ, ಅದು ಮಿಂಚುವ ಕಪ್ಪು ಬಣ್ಣ ಅಲ್ಲ, ಅದು ಆತನ ತಳವರ್ಗದ ಹುಡುಗ ಅನ್ನೋದನ್ನ ಸೂಚಿಸ್ತದೆ. ಹಾಗೆ ಪ್ರತಿಯೊಂದು ದೈವಕ್ಕೆ ನಾವು ದೈವವಾದ ವೇಷಭೂಷಣದಲ್ಲಿ ನಾವು ಯಾವುದು ಹುಡುಗನ್ನು ಗುರುತಿಸಬಲ್ಲೆವು. ಆಮೇಲೆ ಒಂದು ದೈವವನ್ನು ಗುರುತಿಸುವುದು ವೇಷಭೂಷಣ, ಪಾಡ್ದನ, ಐತಿಹ್ಯ, ಕಟ್ಟುವವರು ಯಾರು, ನಡೆಸುವವರು ಯಾರು, ಇವರೆಲ್ಲರ ಮೇಲೆ ನಾವು ಒಂದು ದೈವ ಯಾವುದು ಅಂತ ಗುರುತಿಸುದು. ಈಗ ಕೊರಗತನಿಯ ಮತ್ತೆ ಕೋಟೆದ ಬಬ್ಬು ಬೇರೆ ಬೇರೆ ಅಂತ ಹೇಗೆ ಗುರುತಿಸ್ತೇವೆ ಅಂದ್ರೆ, ಅದನ್ನ ನಡೆಸುವವರು, ಕಟ್ಟುವವರು, ಪಾಡ್ದನ ಕಟ್ಟುವ ರೀತಿ, ಕತೆ, ಪಾಡ್ದನ, ಐತಿಹ್ಯದ ಮೇಲೆ ಹೇಳ್ತೇವೆ ನಾವು. ಕೊರಗತನಿಯ ಬೇರೆ, ಕೋಟೆದ ಬಬ್ಬು. ಹಾಗೆ ಚಾಮುಂಡಿ ದೈವಗಳಲ್ಲಿ ಅನೇಕ ಇದೆ, ಒಂದೇ ಅಲ್ಲ. ಈ ಬೇರೆ ಬೇರೆ ದೈವ ಅಂತ ಗುರುತಿಸುವುದು ಹೇಗೆ ಅಂದ್ರೆ ಇದೇ ದಾರಿಯಲ್ಲಿ. ಈಗ ಕೆರೆ ಚಾಮುಂಡಿ ಬೇರೆ, ಮುಡ ಚಾಮುಂಡಿ ಬೇರೆ, ವ್ಯಾಘ್ರ ಚಾಮುಂಡಿ ಬೇರೆ, ನಾಗ ಚಾಮುಂಡಿ ಬೇರೆ, ಪಟ್ಟದ ಪಂಜುರ್ಲಿ ಅದು, ಗುಡ ಚಾಮುಂಡಿ ಬೇರೆ. ಹೀಗೆ ಬೇರೆ ಬೇರೆ ಚಾಮುಂಡಿ ದೈವಗಳಿವೆ. ಇವರೆಲ್ಲ ಒಂದೇ ಅಲ್ಲ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಚಾಮುಂಡಿ ದೈವ ಪುರಾಣ ಮೂಲದ ಚಾಮುಂಡೇಶ್ವರಿ ಅಲ್ಲ. ಶಬ್ದ ಸಾದೃಶ್ಯದಿಂದಾಗಿ ಮತ್ತು ವೈದಿಕ ದೇವರುಗಳ ಪ್ರಭಾವದಿಂದಾಗಿ, ವಿಶೇಷವಾಗಿ ಯಕ್ಷಗಾನದ ಪ್ರಭಾವ ಇರ್ಬೋದು, ಅದರಿಂದಾಗಿ ಪುರಾಣ ಮೂಲದ ಚಾಮುಂಡೇಶ್ವರಿ ಜೊತೆಗೆ ಸಮೀಕರಣ ಆಗಿದೆ. ವಾಸ್ತವದಲ್ಲಿ ಇಲ್ಲಿಯ ಚಾಮುಂಡಿ ದೈವ ಪುರಾಣದ ಚಾಮುಂಡಿ ಅಲ್ಲ, ಚಾಮುಂಡೇಶ್ವರಿ ಅಲ್ಲ, ಶಿವನ ಮಡದಿ ಅಲ್ಲ.
ನಮಗದೊಂದಿತ್ತು ಪ್ರಶ್ನೆ ಒಂದಿತ್ತು. ಅದು ಅಲ್ಲ ಅಲ್ಲ ಪುರಾಣದ ದೇವತೆಗಳಿಗೂ ಈ ದೈವಗಳಿಗೂ ಯಾವುದೇ ಸಂಬಂಧ ಇಲ್ಲ. ಶಿವಗಣಗಳು ಕೂಡ ಅಲ್ಲ. ಓ ಹೌದಾ? ಶಿವಗಣ ಭೂತಗಣ ಅಂತ ಹೇಳಿ ಶಿವನಿಗೆ ಇರುವ ಕಾರಣ ಆ ಶಬ್ದ ಸಾದೃಶ್ಯದ ಮೇಲೆ ಈ ದೈವಗಳು ಯಾರು ಅಂತ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ಶಿವಗಣಗಳು ಅಂತ ಬಂತು. ಅದು ಇವಾಗ ಕಾಂತಾರದಿಂದ ಪ್ರತೀತಿ ಬಂದ್ಬಿಟ್ಟಿದೆ. ಅದಕ್ಕಿಂತ ಮೊದಲೇ ಇತ್ತು, ಅದಕ್ಕಿಂತ ಮೊದಲೇ ಶೈವಗಣ ಅನ್ನೋ ಪ್ರತೀತಿ ಇತ್ತು. ಆ ಮೊದಲೇ ಇದ್ದ ಕಾರಣ ಅವರು ಶೈವಗಣ ಅಂತ ಕರೆದ್ರು. ವಾಸ್ತವದಲ್ಲಿ ತುಳುವರ ಭೂತಗಳು ಶಿವಗಣಗಳಲ್ಲ, ವಿಷ್ಣು ಗಣಗಳಲ್ಲ, ಇಲ್ಲಿಯದೇ ಶಕ್ತಿಗಳವರು, ಈ ಮಣ್ಣಿನ ಶಕ್ತಿಗಳು. ಒಂದು ಪ್ರಧಾನ ದೈವಗಳ ಸೇರಿಗೆಗೆ ಸಂದು ದೈವತ್ವ ಪಡೆದವರು. ಇನ್ನು ಪ್ರಧಾನ ದೈವ ಯಾವುದು ಕೇಳಿದ್ರೆ ಪಂಜುರ್ಲಿ, ಪಿಲಿಭೂತ ಇವೆಲ್ಲ ಪ್ರಧಾನ ದೈವಗಳು. ಮೂಲತಃ ಒಂದು ದೈವ ಇತ್ತು. ಇದು ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೇವೆ, ಪ್ರಾಣಿ ಮೂಲ ಆರಾಧನೆ. ಜಗತ್ತಿನ ಎಲ್ಲಾ ಆರಾಧನಾ ಪದ್ಧತಿ ಕೂಡ ಭಯದಿಂದ ಪ್ರಾರಂಭ ಆದ್ದು. ಮಿಂಚು ಹೊಡೆದಾಗ, ಸೂರ್ಯನ ಕೌತುಕ, ಚಂದ್ರನ ಹೊಳಪು, ಜ್ವಾಲಾಮುಖಿ ಉಂಟಾದಾಗ ಅದನ್ನ ಒಂದು ಕಂಟ್ರೋಲ್ ಮಾಡುವ ಶಕ್ತಿಯಾಗಿ, ಪ್ರಾಣಿಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿಯಾಗಿ, ಹಾಗೆ ಪ್ರಾಣಿಗಳ ಭಯದಿಂದ ಕೂಡ ಪ್ರಾರಂಭ ಆಯ್ತು. ನಮ್ಮಲ್ಲಿ ಪಂಜುರ್ಲಿ ಮೂಲ ಒಂದು ಆರಾಧನೆ, ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೇವೆ ನಾವು. ಇದು ಇಲ್ಲಿ ಪಂಜುರ್ಲಿ ಆರಾಧನೆಗೆ ಹಿನ್ನೆಲೆ ಹೇಗಿದೆ ಅಂದ್ರೆ, ಈ ಕಥಾನಕಗಳಿವೆ ಬೇರೆ ಬೇರೆ. ಇಲ್ಲಿ ಒಂದು ಪುರಾಣ ಮೂಲದ ಕಥೆ ಇದೆ. ಏನಂತಂದ್ರೆ, ಈಶ್ವರ ದೇವರು ಬೇಟೆಗೆ ಹೊರಡ್ತಾರೆ. ಈಶ್ವರ ದೇವರನ್ನ ಒಬ್ಬ ಸಣ್ಣ ರಾಜನಾಗಿ, ತುಂಡರಸನಾಗಿ, ಜಮೀನ್ದಾರನಾಗಿ ಚಿತ್ರಿಸ್ತಾರೆ ತುಳುವರು. ಹಾಗೆ ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ. ಆಗ ಪಾರ್ವತಿ ದೇವಿ ನಾನು ಬರ್ತೇನೆ ಅಂತ ಹಠ ಮಾಡ್ತಾಳೆ. ಈಶ್ವರ ದೇವರು ಹೇಳ್ತಾರೆ, ಈ ತೂಯಿನೇನು ತೂಯಿ ಲೆಕ್ಕ ಪಣ್ಪ, ಕೇಣ್ಣೇನು ಕೇಣ್ಣು ಲೆಕ್ಕ ಪಣ್ಪ ಈ ಬರೋಡ್ಚಿ ಅಂತ. ನೀನು ಕೇಳಿದ್ದನ್ನು ಕೇಳಿದ ಹಾಗೆ ಹೇಳ್ತಿ, ನೋಡಿದ್ದನ್ನು ನೋಡಿದ ಹಾಗೆ ಹೇಳ್ತಿ, ನೀನು ಬರ್ಬೇಡ ಇಲ್ಲ ಅಂತ ಪಾರ್ವತಿ ದೇವಿ ಹಠ ಮಾಡಿ ಬೇಟೆಗೆ ಬರ್ತಾಳೆ. ಈಶ್ವರ ದೇವರು ಒಂದು ಹಂದಿಯನ್ನ ಬೇಟೆ ಮಾಡ್ತಾರೆ. ಹಂದಿ ಗುಜ್ಜಾರ, ದೊಡ್ಡ ಗಟ್ಟಿಮುಟ್ಟಾದ ಹಂದಿ, ಅದು ಸಾಯ್ತದೆ. ಆಗ ಹೆಣ್ಣು ಹಂದಿ ಓಡಿ ಹೋಗ್ತದೆ. ಅಲ್ಲಿ 4 ಹಂದಿ ಮರಿಗಳಿದ್ದವು. ಒಂದು ತುಂಬಾ ಕಪ್ಪಿಂದು ಭಾರಿ ಚಂದ ಇತ್ತು, ಮಿರಮಿರನೆ ಮಿಂಚುತ್ತಾ ಇತ್ತು. ಪಾರ್ವತಿ ದೇವಿ ಆಸೆಯಾಗಿ ಒಂದು ಮರಿಯನ್ನ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಕೈಲಾಸಕ್ಕೆ ಕರ್ಕೊಂಡು ಬರ್ತಾಳೆ. ಅದನ್ನು ಕಟ್ಟಿ ಹಾಕಿ ತುಂಬಾ ಚಂದ ಆಹಾರ ಕೊಟ್ಟು ಸಾಕ್ತಾಳೆ. ಆದ್ರೆ ಅದು ಬಹಳ ತುಂಟಾಟದ ಹಂದಿ ಮರಿ. ಅದು ಇವರು ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿದ್ರು ಕೂಡ ಬಿಚ್ಚಿಕೊಂಡು ಹೋಗಿ ಅಕ್ಕಪಕ್ಕದವರ ತೋಟವನ್ನು ಹಾಳು ಮಾಡ್ತಾ ಇತ್ತು. ಈಶ್ವರ ದೇವರ ಹೂತೋಟವನ್ನು ಹಾಳು ಮಾಡ್ತಾ ಇತ್ತು ಅಂತ ಪಾಡ್ದನದಿದೆ. ಈ ಕಾಂತಾರದಲ್ಲಿ ಹೂತೋಟವನ್ನು ಅವರಿಗೆ ಆ ಪಾಡ್ದನದಿಂದ ಸಿಕ್ಕಿರ್ಬೋದು, ಅಥವಾ ಅಂತ ಐತಿಹ್ಯವನ್ನು ಅವರು ಕೇಳಿರ್ಬೋದು, ಹೂತೋಟದಿಂದ ಸಿಕ್ತು ಅಂತ. ಆಗ ಈಶ್ವರ ದೇವರು ಕೊನೆಗೆ ಅದನ್ನು ಬೇಟೆ ಆಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ. ಎಲ್ಲರೂ ಬೇಟೆಗೆ ಹೋಗ್ತಾರೆ, ಅದು ಸಿಗುದಿಲ್ಲ, ಎಷ್ಟು ಹುಡುಕಿದ್ರು ಕೂಡ. ಕೊನೆಗೆ ಅದುವೇ ಬಂದು ಈಶ್ವರ ದೇವರ ಪಾದದ ಬಳಿ ಶರಣಾಗ್ತದೆ. ಆಗ ಈಶ್ವರ ದೇವರು ಬಾಣ ಬಿಡ್ತಾನೆ. ಆಗ ಅದು ಅಲ್ಲಿಂದ ಜೋರಾಗಿ ಹತ್ತುಕೊಂಡು ಪಾರ್ವತಿ ದೇವಿಯ ಪಾದದ ಬುಡದಲ್ಲಿ ಹತ್ತುಕೊಂಡು ಸಾಯ್ತದೆ. ಆಗ ಪಾರ್ವತಿ ದೇವಿಗೆ ದುಃಖ ತಡೆಯುವುದಿಲ್ಲ. ಅದನ್ನು ನೋಡಿ ಈಶ್ವರ ದೇವರು ಬಂದು ಅದಕ್ಕೆ ಜೀವ ಕಳೆ ಕೊಟ್ಟು, ನೀನು ಗಣಾಮಣಿ ಬಂಜುರ್ಲಿಯಾಗಿ ಭೂಲೋಕಕ್ಕೆ ಹೋಗು, ಆ ದುಷ್ಟರನ್ನು ಶಿಕ್ಷಿಸು, ಶಿಷ್ಟರನ್ನು ರಕ್ಷಿಸು, ಎಲ್ಲರೂ ಯಾರೇ ಕೊಟ್ಟ ಆಹಾರವನ್ನು ಕೂಡ ಸ್ವೀಕರಿಸಿ ಅವರಿಗೆ ರಕ್ಷಣೆಯನ್ನು ಕೊಡು ಅಂತ ಹೇಳಿ, ಆಹಾರವನ್ನು ಸ್ವೀಕರಿಸು ಅಂತ ಹೇಳಿ ರಕ್ಷಣೆ ಕೊಡು ಎಂದು ಭೂಲೋಕಕ್ಕೆ ಕಳಿಸ್ತಾನೆ. ಹಾಗೆ ಅದು ಗಣಾಮಣಿ ಪಂಜುರ್ಲಿಯಾಗಿ ಭೂಲೋಕಕ್ಕೆ ಬಂತು. ಇದು ಒಂದು ಇಲ್ಲಿ ಆರಾಧನೆ ಒಂದು ಮೂಲ ಕಥೆ ಇಲ್ಲಿರುವುದು. ಇನ್ನು ಇದಕ್ಕೆ ಪೂರಕವಾಗಿ ಇತರ ಕಥೆಗಳು ಸಿಗ್ತವೆ. ಆ ಕಾಂತಾರ ಪಂಜುರ್ಲಿ ಅಂತ ಒಂದು ಪಂಜುರ್ಲಿ ಇದೆ. ಕಾಂತಾರ ದೇವಾಲಯ ಇದೆ ಅಲ್ಲ, ಕಾಂತೇಶ್ವರ ದೇವಾಲಯ ಇಲ್ಲಿ ಕಾಂತಾವರದಲ್ಲಿ, ಕಾರ್ಕಳದ ಕಾಂತಾವರ ಅನ್ನೋ ಪ್ರದೇಶ ಇದೆ. ಅದು ಕಾಂತಾರದಿಂದಲೇ ಕಾಂತಾವರ ಅನ್ನೋ ಪದ ಹುಟ್ಟಿದ್ದು. ಕಾಂತಾರ ಅಂದ್ರೆ ಕಾಡಂತಾರೆ, ಕಾಡು. ಈಗಲೂ ಅದು ಕುಗ್ರಾಮವೇ, ಅಲ್ಲೇನು ಫೆಸಿಲಿಟಿ ಇಲ್ಲ. ಯಾವಾಗಲೂ 1-2 ಬಸ್ ಇದೆ ಇಡೀ ಊರಿಗೆ, ತುಂಬಾ ದೂರ. ಅಲ್ಲಿ ದೊಡ್ಡ ಕನ್ನಡ ಸಂಸ್ಥೆಯನ್ನು, ಕನ್ನಡ ಭವನವನ್ನು ಕಟ್ಟಿ ದಾನ ಮೊಗಸಲೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಕಟ್ಟುವ ಕೆಲಸ ಮಾಡಿದ್ದಾರೆ. ಬಾಯಲ್ಲಿ 1000 ಹೇಳ್ಬೋದು, ಕಾರ್ಯತ ಮಾಡ್ಲಿಕ್ಕೆ ಬಹಳ ಕಷ್ಟ. ಯಾವುದೇ ಅನುದಾನ ಯಾವುದಿಲ್ಲದೆ ಅವರೊಬ್ಬ ವೈದ್ಯರು, ಸರ್ಕಾರಿ, ಅವರು ಟ್ರಾನ್ಸ್ಫರ್ ತಗೊಂಡು ಪೇಟೆಗೆ ಬಂದು ಆರಾಮಾಗಿರ್ಬೋದಿತ್ತು. ಆದ್ರೆ ಅವರು ಹಾಗೆ ಮಾಡದೆ ಆ ಕುಗ್ರಾಮದಲ್ಲಿ ನೆಲೆ ನಿಂತು ಕನ್ನಡ ಭವನವನ್ನು ಕಟ್ಟಿ ಕನ್ನಡಕ್ಕೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ. ಕನ್ನಡ ಸಂಘ ಕಾಂತಾವರ ಕಟ್ಟಿದ್ದಾರೆ. ಅದರ ಮೂಲಕ ಅಲ್ಲಿ ಆ ಕಾಂತಾವರ ದೇವಾಲಯ ಉಂಟಲ್ಲ, ಅಲ್ಲಿ ಕಾಂತಾರ ಪಂಜುರ್ಲಿ ಎಂಬ ಹೆಸರಿನ ದೈವ ಇದೆ. ಈ ಕಾಂತಾರ ಸಿನಿಮಾ ಬಂದ ಮೇಲೆ ನನ್ನ ಗಮನಕ್ಕೆ ಬಂತದ್ದು. ಅಲ್ಲಿ ಮಾಹಿತಿ ಸಂಗ್ರಹಕ್ಕೆ ಡಾನಾ ಮೊಗಸಾಲೆ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ, ಅಲ್ಲಿಯ ಕೃಷ್ಣ ಭಟ್ ಅನ್ನುವ ತಂತ್ರಿಗಳೆಲ್ಲ. ಅಲ್ಲಿ ಹೋದಾಗ ಅಲ್ಲಿ 2 ಪಂಜುರ್ಲಿ ದೈವಗಳಿವೆ. ಒಂದು ಕಾಂತಾರ ಪಂಜುರ್ಲಿ, ಇನ್ನೊಂದು ಅಣ್ಣಪ್ಪ ಪಂಜುರ್ಲಿ. ಅಣ್ಣಪ್ಪ ಪಂಜುರ್ಲಿ ಕೂಡ ಮೂಲತಃ ಸ್ಥಾನಿಕ ಬ್ರಾಹ್ಮಣ, ಶಾನುಭೋಗ ಆಗಿದ್ದವನು. ಇಲ್ಲಿ ಧರ್ಮಸ್ಥಳ ಕುಟುಂಬದಲ್ಲಿ ಇದ್ದಾತ ಆತ. ಮೂಲ ಅದು ಶಿವ ದೇವಾಲಯವನ್ನೆಲ್ಲ ಕಟ್ಟಿಸಿದ್ದ ಆತನೇ, ಅವರ ವಂಶದವರು. ಕಾಲಾಂತರದ ಹೆಗ್ಡೆಯವರ ಕೈಗೆ ಬಂತದ್ದು. ಅಲ್ಲಿ ಒಂದು ದೊಡ್ಡ ಕಥಾನಕ ಇದೆ. ಅದು ಬಿಡುವ.
ಇಲ್ಲಿ ಕಾಂತಾರ ಪಂಜುರ್ಲಿ ಎರಡಿದೆ ಅಲ್ಲ, ಒಂದು ಅಣ್ಣಪ್ಪ ಪಂಜುರ್ಲಿ ಅಂತೆ ಅದು. ಅಲ್ಲಿ ಹತ್ತಿರದಲ್ಲಿ ಒಂದು ನಡಾವಳಿ ಕೋಲ ಆಯ್ತಂತೆ, ನೇಮ ಆಯ್ತಂತೆ. ಅಲ್ಲಿ ಸಮೀಪದ ಕುರಿಗುತ್ತಿನವರು ಅಲ್ಲಿ ಹೋದ್ರಂತೆ. ಅಲ್ಲಿ ಹೋದಾಗ ಹಿಂಬಾಲಿಸಿಕೊಂಡು ದೈವ ಬಂತು. ಆಗ ಗೊತ್ತಾಗ್ಲಿಲ್ಲ, ಒಂದು 8 ವರ್ಷದ ಬ್ರಾಹ್ಮಣನ ಒಟ್ಟು ಹಿಂಬಾಲಿಸಿ ಬಂದಾಗ ಅನಿಸ್ತಂತೆ. ಯಾರು ಬ್ರಾಹ್ಮಣ ಹುಡುಗರು ಇರ್ಬೋದು ಅಂತ ಅಂದ್ಕೊಂಡು ಅವರು ಮನೆಗೆ ಹೋಗಿ ಕೈ ಕಾಲು ತೊಳೆದು ನಿದ್ರೆ ಮಾಡ್ತಾರೆ. ನಿದ್ರೆ ಮಾಡಿದಾಗ ಕನಸಿನಲ್ಲಿ ದೈವ ಕಾಣಿಸ್ಕೊಂಡು ನನಗೆ ಇಲ್ಲಿ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ನಿನ್ನಂಚಿನ ದೈವನು ಮಲ್ಲ ದೈವನು ಹೆಂಗ ಆರಾಧನೆ ಮಾಡ್ತಾರೆ ಸಾಧ್ಯ ಇಜ್ಜಿ, ಈ ಕಾಂತೇಶ್ವರ ದೇವರಡು ಕೇಳಲ್ಲ, ಅಲ್ಲೇ ಕಾಂತೇಶ್ವರ ದೇವರಿದ್ದಾನಲ್ಲ, ಹೋಗಿ ಕೇಳು ಅಂತ. ಹಾಗೆ ಮರು ದಿವಸ ಬಲಿ ಬರುವಾಗ, ಉತ್ಸವ ಬಲಿ ಉಂಟಲ್ಲ, ತಲೆಯಲ್ಲಿ ಹಾಕೊಂಡು, ತಲೆಯಲ್ಲಿ ದಿನಾಲು ದೇವಸ್ಥಾನದಲ್ಲಿ ಬಲಿ ಬರ್ಲಿಕ್ಕಿದೆ ಅಲ್ಲ, ಆಗ ದಕ್ಷಿಣ ಭಾಗದಲ್ಲಿ ಬಲಿ ಮುಂದೆ ಹೋಗುದಿಲ್ಲ, ಬ್ರಹ್ಮವಾಹಕನಿಗೆ ಕಾಲು ಮುಂದೆ ಹೋಗುದಿಲ್ಲ, ಇಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಕೇಳಿದಾಗ ಕೊನೆಗೆ ಬಂದು ಅರಿಕೆ ಮಾಡ್ತಾರೆ, ನಾವೆಲ್ಲವನ್ನು ಪರಿವಾರ ಮಾಡ್ತೇವೆ ಅಂತ ಹೇಳಿ. ಕೊನೆಗೆ ಮುಂದೆ ಹೋಯ್ತು. ಹಾಗೆ ಪ್ರಶ್ನೆ ಇಟ್ಟು ಎಲ್ಲ ಚಿಂತನೆಯಲ್ಲಿ ಕೇಳ್ತಾರೆ. ಆಗ ದೈವ ಬಂದಿದೆ, ಆರಾಧನೆ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಹಾಗೆ ಪಂಜುಲಿಯನ್ನಲ್ಲಿ ಮೊಗ ಮಾಡಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಇನ್ನೊಂದು ಅಲ್ಲಿ ಇದೆ. ಆಗ ಅದು ಯಾವುದು ಕೇಳಿದೆ, ಅದು ಕಾಂತಾರ ಪಂಜುರ್ಲಿ, ಕಲ್ಲ ಪಂಜುರ್ಲಿ ಅಂತ ಹೇಳಿದ್ರು ಅದಕ್ಕೆ ಹೆಸರು. ಏನು ಕಲ್ಲ ಪಂಜುರ್ಲಿ ಕೇಳಿದೆ, ಅಲ್ಲಿ ಕಲ್ಲಿನ ಮಂಚ, ಕಲ್ಲಿನ ಮೂರ್ತಿ, ಕಲ್ಲಿನ ಮೊಗ ಏನಾದ್ರೂ ಉಂಟಾ ಅಂತ. ಇಲ್ಲ ಹೇಳಿದ್ರು. ಆಗ ಮತ್ತೆ ಅಲ್ಲಿ ಐತಿಹ್ಯ ಸಿಕ್ತು. ಅಲ್ಲೊಂದು ಕತೆ ಇದೆ, ಅಲ್ಲಿ ಕಲ್ಲ ಪಂಜುರ್ಲಿಯಾಗಿ ನೆಲೆಯಾದೆ ಅಂತ ನಮಗೆ ನುಡಿಗಟ್ಟು ಸಿಗ್ತದೆ. ಅಲ್ಲಿ ಏನ್ ಕತೆ ಇದೆ ಅಂತಂದ್ರೆ, ಒಂದ್ ದಿವಸ ಈ ಒಂದು ಪಂಜುರ್ಲಿ ದೈವದ ಆರಾಧನೆಯನ್ನು ಶುರು ಮಾಡಿದ್ರಲ್ವಾ, ಅದಾಗಿ ಸ್ವಲ್ಪ ಸಮಯಕ್ಕೆ ಒಂದ್ ದಿವಸ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗೆಯುವಾಗ ಒಳಗಡೆ ಒಂದು ಹಂದಿ ಮರಿ ಇದೆ. ಯಾವಾಗ ಅದು ಒಳಗೆ ಬಂದಿದೆ, ಹೇಗೆ ಬಂತು ಅಂತ ಗೊತ್ತಿಲ್ಲ. ಬಾಗಿಲೆಲ್ಲ ಮುಚ್ಚಿದ್ರು ಸಹ ತೆಗೆಯುವಾಗ ಒಳಗಡೆ ಉಂಟು, ಪ್ರಾಂಗಣದಲ್ಲಿ ದೇವರ ಎದುರು ಒಂದು ಹಂದಿ ಮರಿ ಮಲಗಿದೆ. ಚಂದ ಉಂಟು ನೋಡ್ಲಿಕ್ಕೆ. ಹಾಗೆ ಅದನ್ನ ಹಿಡಿದು ಏನ್ ಮಾಡಿದ್ರು, ಕೊಲ್ಲುದು ಬೇಡ, ಹಂದಿಯನ್ನ ತಿಂತಾರಲ್ಲ ಕೊಂದು, ಕಾಡ ಹಂದಿಯನ್ನ ಕೊಲ್ಲುದು ಬೇಡ ಹೇಳಿ ಅಲ್ಲಿ ಒಂದು ಪಕ್ಕದ ಮೊಯ್ಲಿಯ ಮನೆಗಳಿಗೆ ಸಾಕ್ಲಿಕ್ಕೆ ಕೊಟ್ರು. ದೇವಸ್ಥಾನದ ಪ್ರಾಂಗಣದಲ್ಲಿ ಕಾಣಿಸಿಕೊಂಡ ಹಂದಿ ಮರಿಯನ್ನ ಕೊಲ್ಲುದು ಬೇಡ ಹೇಳಿ. ಆದ್ರೆ ಅದು ಮತ್ತೆ ತುಂಟಾಟದ ಹಂದಿ. ಎಷ್ಟು ಕಟ್ಟಿದ್ರು, ಎಷ್ಟು ಆಹಾರ ಕೊಟ್ರು, ಅಕ್ಕಪಕ್ಕದ ತೋಟಕ್ಕೆ ಹೋಗಿ ತೊಂದರೆ ಮಾಡುದು, ಬೆಳೆಯನ್ನ ಹಾಳು ಮಾಡುದು. ಕೊನೆಗೆ ರೋಸಿ ಹೋಗಿ ಊರವರೆಲ್ಲ ಸೇರಿ ಕೊಂದು ತಿಂತಾರೆ, ಹಂದಿಯನ್ನ ಹಂಚಿ ತಿಂತಾರೆ, ಸಹಜ. ಆದ್ರೆ ದುರಂತಗಳ ಸರಮಾಲೆ ಆ ಊರಿನಲ್ಲಿ ಆಗ್ತದೆ. ಆ ಮನೆಯ ಮೈಲಿಗಳ ಮನೆಯ 8 ಜನ ದುರಂತವನ್ನಪ್ತಾರೆ. ಆಗ ಮತ್ತೆ ಗೊತ್ತಾಯ್ತು, ಅದು ಕಾರಣಿಕದ ಹಂದಿ ಮರಿ, ಅದು ಸಾಮಾನ್ಯದಲ್ಲ, ದೈವ ಅದು ಹೇಳಿ. ಹಾಗೆ ಅದು ಕಲ್ಲ ಪಂಜುರ್ಲಿ, ಅಂದ್ರೆ ಅದು ಕಲ್ಲ ಪಂಜುರ್ಲಿ ಕರೀತಾರೆ. ಬಹುಶಃ ಕಳ್ಳ ಪಂಜುರ್ಲಿ, ಕಾಲಾಂತರದಲ್ಲಿ ಕಲ್ಲ ಪಂಜುರ್ಲಿ. ಈ ಕತೆ ಗೊತ್ತಿಲ್ಲದೆ ಇದ್ದಾಗ ಕಲ್ಲ ಪಂಜುರ್ಲಿ ಅಂತ ಆಯ್ತು. ಹಾಗಾಗಿ ಅದು ಕಳ್ಳ ಪಂಜುರ್ಲಿಯಾಗಿ ಅಲ್ಲಿ ಕಾಟ ಕೊಟ್ಟದಲ್ಲ, ಕಳ್ಳ ಪಂಜುರ್ಲಿಯ ರೂಪದಲ್ಲಿ ದೇವರೇ ಬಂದದ್ದು ಅಂತ ದೈವ. ಹಾಗೆ ಅಲ್ಲಿ ಒಂದು ಪಂಜುರ್ಲಿ ಆರಾಧನೆ. ಈ ಪಂಜುರ್ಲಿಗೆ ಕಾಂತಾರ ಪಂಜುರ್ಲಿ ಅಂತ ಹೆಸರು. ಕಲ್ಲ ಪಂಜುರ್ಲಿಯಾಗಿ ನೆಲೆಯಾದೆ ಅಂತ ಹೇಳುದು ಕಾಂತಾರ ಪಂಜುರ್ಲಿ. ಇದಲ್ಲದೆ ಇನ್ನೊಂದು ಕಥಾನಕ ಇದೆ. ಸುರಪುರದ ಅರಸರು ತಿರುಪತಿಯಲ್ಲಿ ಪಾಳೇದಾರರಾಗಿದ್ರಂತೆ. ಅಲ್ಲಿಯ ಮೇಲುಸ್ತುವಾರಿಯನ್ನ ಅವರು ನೋಡ್ಕೊಳ್ತಾ ಇದ್ರಂತೆ. ಇಲ್ಲಿ ಸುರಪುರದ ಒಂದು ಕವಲು ಸೂರಾಲು ಅರಮನೆಯವರು. ಅಲ್ಲಿ ಹೌಂದೇರಾಯ ಅನ್ನುವ ಅರಸ ಇದ್ದ. ಈ ಹೌಂದೇರಾಯನ ವಾಲಗ ಅನ್ನೋದು ಬಹಳ ಪ್ರಸಿದ್ಧವಾದ ಒಂದು ಕುಣಿತ. ಅದು ಅವನು ತಿರುಪತಿಯಿಂದ ಬರುವಾಗ ಮಾಡಿದ ಅದು ಕುಣಿತ ಅಂತೆ. ಅದು ಅವನನ್ನು ಸ್ವಾಗತಿಸುವ ಸಲುವಾಗಿ ಮಾಡಿದಂಥ ಕುಣಿತ ಅಂತ ಹೇಳ್ತಾರೆ, ಹೌಂದೇರಾಯನ ವಾಲಗ ಅಂತ. ಅದು ಅವನು ಹೌಂದೇರಾಯ ಒಂದ್ ದಿವಸ ತಿರುಪತಿಯಿಂದ ಊರಿಗೆ ಬರುವಾಗ, ಸೂರಾಲ ಅರಮನೆ ಇದೆ ಅಲ್ಲ, ಅಲ್ಲಿಗೆ ಬರುವಾಗ ದಾರಿಯಲ್ಲಿ ತಡೆಬಿಡಾರ ಮಾಡ್ತಾರೆ. ಕುದುರೆ ಮೇಲೆ ಬರುದಲ್ವಾ, ಆಗ ತಡೆಬಿಡಾರ ಮಾಡ್ತಾರೆ. ಒಂದ್ ಕಡೆ ಒಂದು ಬಿಳಿಯ ಹಂದಿ ಮರಿ ಕಾಣಿಸ್ತದೆ, ಬೇಟೆ ಆಡ್ತಾರೆ, ತಿಂತಾರೆ ಅಡಿಗೆ ಮಾಡಿ. ಆ ನಂತರ ಅವರಿಗೆ ಗೊತ್ತಾಗ್ತದೆ ಅದು ದೈವಿಕವಾದ್ದು, ನಾವು ತಿನ್ಬಾರದಿತ್ತು ಅಂತ. ಹಾಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಬಂದು ಅವನು ವಾರಾಹಿ ಪಂಜುರ್ಲಿ ದೇವಾಲಯವನ್ನ ಮಲ್ಪೆಯಲ್ಲಿ ಕಟ್ಟಿದ ಅಂತ ಹೇಳ್ತಾರೆ. ಆದ್ರೆ ಇದು ಐತಿಹ್ಯ. ಆದ್ರೆ ಮಲ್ಪೆಗೆ ಹೋಗಿ ನಾವು ಆ ದೇವಾಲಯನ ಮಾಡಿದ್ರೆ ಅದು ಮಹಾರಾಜ ಪಂಜುರ್ಲಿ ದೇವಾಲಯ ಅಂತ ಕರೀತಾರೆ. ಅಲ್ಲಿ ಮಹಾರಾಜ ವಾರಾಹಿ ದೇವಾಲಯ ಹಾಗೇನೋ ಕರೀತಾರೆ. ಯಾಕೆ ಅಲ್ಲಿ ಮಹಾಸ್ವಾಮಿ ಮಹಾರಾಜ ಅಂತ ಕರೀತಾರೆ ಅಂತ ಹೇಳುದು, ಅಲ್ಲಿ ಬೇರೆ ಏನೋ ಐತಿಹ್ಯ ಹೇಳ್ತದೆ. ಪುತ್ರ ಹತ್ಯೆ ದೋಷಕ್ಕೋಸ್ಕರ ಕಟ್ಟಿದ್ದು ಅಂತ. ಅರಸನಾದವನು ಮಗನನ್ನು ಯಾಕೆ ಕೊಲ್ತಾನೆ, ಅಥವಾ ಯಾವ ಅರಸ ಕೊಂದದ್ದು, ಅದು ಯಾವುದು ದಾಖಲೆ ಇಲ್ಲ. ಬಹುಶಃ ಹಂದಿಯ ಪುತ್ರ ಸಣ್ಣ ಮರಿ ಕೊಂದದ್ದು ಇರ್ಬೋದೇನ, ಅದಕ್ಕೆ ಲಿಂಕ್ ಇರ್ಬೋದು ನನ್ನ ಅಂದಾಜು. ಒಟ್ಟು ಅಲ್ಲಿ ಪಂಜುರ್ಲಿ ಆರಾಧನೆ ಅವನು ಪ್ರಾರಂಭ ಮಾಡಿದ ಅಂತ. ಒಟ್ಟಿನಲ್ಲಿ ಪಂಜುರ್ಲಿ ಆರಾಧನೆಯ ಮೂಲದಲ್ಲಿ ಎಲ್ಲಾ ರೀತಿಯ ಐತಿಹ್ಯ ಕಥಾನಕಗಳಲ್ಲಿ ಒಂದು ಹಂದಿ ಮರಿಯನ್ನು ಕೊಂದ ಇತಿಹಾಸ ಇದೆ. ಅದು ಮೂಲ ಆಶಯ ಹೇಳ್ತೇವೆ. ಅಂದ್ರೆ ಎಲ್ಲೋ ಒಂದು ಹಂದಿ ಮರಿಯನ್ನ ಕೊಂದಿದ್ದಾರೆ. ಆಗ ನಂತರ ಅದು ದೈವಿಕ ಅಂತ ಗೊತ್ತಾಯ್ತು, ದುರಂತಗಳ ಸರಮಾಲೆ ನಡೆದಿರ್ತದೆ. ನಂತರ ಅದನ್ನ ಆರಾಧನೆ ಶುರು ಮಾಡಿದ್ರು. ಪಂಜಿ ಕುರ್ಲೆ ಅಂದ್ರೆ ಪಂಜುರ್ಲಿ, ಹಂದಿ ಮರಿ ಅಂತ. ಕುರ್ಲೆ ಅಂದ್ರೆ ಮರಿ, ಪಂಜಿ ಹಂದಿ, ಪಂಜಿ ಕುರ್ಲೆ. ಹಾಗೆ ಹಂದಿ ಮರಿ, ಈ ಮೂರರಲ್ಲಿ ಕೂಡ ಹಂದಿ ಮರಿ. ಶಿವನ ಕಥೆಯಲ್ಲೂ ಹಂದಿ ಮರಿ ಇದ್ದದ್ದು ಹೌದು, ಕಾಂತಾರ ಪಂಜುರ್ಲಿಯಲ್ಲೂ ಹಂದಿ ಮರಿಯ ಕಥೆ ಇರುವುದು ಹೌದು, ಸುರಪುರದ ಕಥೆಯಲ್ಲಿ ಕೂಡ ಇರುವುದು ಹಂದಿ ಮರಿ. ಬಹುಶಃ ಎಲ್ಲೋ ಒಂದು ಹಂದಿಯನ್ನ ಕೊಂದಿದ್ದಾರೆ. ನಂತರ ಆರಾಧನೆ ಪ್ರಾರಂಭ ಆಗಿದೆ ಇಲ್ಲಿ ಯಾಕೆ ಅಂತಂದ್ರೆ
ಸುತ್ತಮುತ್ತ ಘಟ್ಟ ಪ್ರದೇಶ, ಇನ್ನೊಂದ್ ಕಡೆ ಸಮುದ್ರ. ಘಟ್ಟದಿಂದ ಆಹಾರಕ್ಕಾಗಿ ಕೆಳಗೆ ಇಳಿದು ಬಂದ ಹಂದಿಗಳಿಗೆ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಯಾಕಂದ್ರೆ ಸಾಗರ ಇದೆ. ಹಾಗಾಗಿ ನಾಡಿನಲ್ಲಿ ಉಪದ್ರ ಮಾಡೋದು ಸಹಜ. ಸಹಜವಾಗಿ ಕಾಡಿನಿಂದ ಬಂದ ಹಂದಿಗಳನ್ನ ಬೇಟೆಯಾಡಿರ್ಬೋದು, ಮಾಡಿರ್ಬೋದು, ಅಥವಾ ಈ ಹಂದಿಯ ಉಪಟಳದಿಂದ ಪಾರು ಮಾಡ್ಲಿಕ್ಕೆ ಒಂದು ಶಕ್ತಿಯನ್ನು ಆರಂಭ ಮಾಡಿರ್ಬೋದು. ಒಟ್ಟಿನಲ್ಲಿ ಇಂಥದ್ದು ಪ್ರಾಣಿ ಮೂಲ ಆರಾಧನೆ ಅಲ್ಲಿ ಪ್ರಾರಂಭ ಆಗಿದೆ. ಈ ದೈವದ ಸೇರಿಗೆಗೆ ಸಂದು ಇದೇ ರೀತಿ ಪ್ರಧಾನ ದೈವಗಳು ಕೆಲವಿದ್ದಾರೆ. ಈ ದೈವಗಳ ಸೇರಿಗೆಗೆ ಸಂದು ಬೇರೆಯವರು ದೈವತ್ವ ಪಡೆದು ದೈವಗಳಾಗಿದ್ದಾರೆ. ಇಲ್ಲಿ ಹೇಗೆ ಅಂತಂದ್ರೆ, ಉದಾಹರಣೆಗೆ ದೇವರ ಪೂಜಾರಿ ಪಂಜುರ್ಲಿ ಅಂತ ಒಂದು ದೈವ ಇದೆ. ಈತ ಮೂಲತಃ ಬ್ರಾಹ್ಮಣ. ತುಂಬಾ ಜನರಿಗೆ ಗೊತ್ತಿಲ್ಲ ಬ್ರಾಹ್ಮಣ ಮೂಲದ ದೈವಗಳಿಗೆ ಆರಾಧನೆ ಇದೆ. ಸಾಮಾನ್ಯವಾಗಿ ದೈವತ್ವವನ್ನು ಪಡೆದವರು ತುಳುವರು, ತಳವರ್ಗದ ಯುವಕರು. ಹೌದು, ಎಲ್ಲರೂ ಅನ್ಕೊಂಡಿದ್ದ ಹಾಗೆ. ನಾನು ಕೂಡ ಅಧ್ಯಯನವನ್ನು ಆರಂಭ ಮಾಡುವ ಪ್ರಾರಂಭದಲ್ಲಿ ಶುರು ಮಾಡಿದ ಹಾಗೆ. ಈಗ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಹೇಳುವುದೇ ಗೊತ್ತಿರ್ಲಿಲ್ಲ. ನಾನು ಅಧ್ಯಯನವನ್ನು ಆರಂಭ ಮಾಡುವ ಕಾಲದಲ್ಲಿ ಸುಮಾರು 300-400 ದೈವಗಳಿಗೆ ಆರಾಧನೆ ಇದೆ ಅಂತ ಭಾಷಣ ಮಾಡ್ತಾ ಇದ್ರು. ನನ್ನ ಅಧ್ಯಯನವನ್ನ ಸುಮಾರು 2016ರಲ್ಲಿ ಅಣಿಯಾರದಳ ಸಿರಿ ಸಿಂಗಾರ ಅಂತ, ಅದರಲ್ಲಿ ನಾನು 1435 ದೈವಗಳ ಒಂದು ಪಟ್ಟಿಯನ್ನ ಪ್ರಕಟ ಮಾಡಿದ್ರು. ನನ್ನ ಹೆಸರು ನಾನು ಇದು ಮಾಡಿದ್ರು. ಮತ್ತೆ 6 ಲೇಖನಗಳಿವೆ. ಅದನ್ನು ಅದು ಆ ಸಂದರ್ಭದಲ್ಲಿ ಕೂಡ, ಅದಕ್ಕಿಂತ 1 ವಾರ ಮೊದಲು ಕೂಡ ಒಬ್ಬ ವಿದ್ವಾಂಸರು ಭಾಷಣ ಮಾಡಿದ ನನ್ನ ಕಿವಿಯಾರ ಕೇಳಿದ್ದೇನೆ. ತುಳುನಾಡಿನಲ್ಲಿ ಸುಮಾರು 400 ದೈವಗಳಿಗೆ ಇಲ್ಲೇ ರವೀಂದ್ರ ಕಲಾಕ್ಷೇತ್ರವ ನಯನ ಸಭಾಂಗಣವನ್ನ. ಇಡೀ ಸಭೆಗೊಳ್ಳೆ ನಗಾಡಿತು. ಯಾಕೆಂತಂದ್ರೆ ಅದಕ್ಕೆ 2-3 ದಿವಸ ಮೊದಲು ತುಳುವರೆಂಕಲು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಅಂತ ಪಟ್ಟಿ ಹೇಳಿದ್ದೆ ನಾನು. ಇಷ್ಟು ಆಗ ಎಲ್ಲರಿಗೆ ನಗು ಬಂತು. 300-400 ಅಂದ್ರೆ ಹೊರ ಜಗತ್ತಿಗೆ ಇವತ್ತಿಗೆ ಕೂಡ ಗೊತ್ತಿರೋದು 300-400 ದೈವಗಳು. ಈಗ ಎಲ್ಲ ವಿದ್ವಾಂಸರಿಗೆ ಗೊತ್ತಾಗಿದೆ. ನಾನು ಪುಸ್ತಕ ಪ್ರಕಟ ಮಾಡಿದ ಮೇಲೆ ನನ್ನ ಪುಸ್ತಕದಲ್ಲಿ 2360 ದೈವಗಳ ಪಟ್ಟಿ ಇದೆ. 1253 ದೈವಗಳ ಮಾಹಿತಿ ಇದೆ. ಇದಾದ ನಂತರ ನಿಜಕ್ಕೂ 1001 ದೈವಗಳು ಅನ್ನುವ ಹೆಸರು ನಿಜಕ್ಕೂ 1000ಕ್ಕಿಂತ ಹೆಚ್ಚಿದೆ ಅಂತ ಗೊತ್ತಾಯ್ತು. 1001 ಅಂದ್ರೆ ಎಕ್ಸಾಕ್ಟ್ 1001 ಅಂತಲ್ಲ, 1000+1 ಅಲ್ಲ, 1000 ಅಂತ ಅರ್ಥ. ತುಂಬಾ ಹಾಗಾಗಿ 1000ಕ್ಕಿಂತ ಹೆಚ್ಚಿದೆ ಅಂತ ಅರ್ಥ ಆಯ್ತು. ಆದ್ರೆ ಈಗಲೂ ವಿದ್ವಾಂಸರೊಂದು ಮಾಡ್ತಿದ್ದಾರೆ ತಪ್ಪು. 1000ಕ್ಕಿಂತ ಹೆಚ್ಚು ದೈವಗಳ ಪಟ್ಟಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾರು ಹೇಳಿದಿಲ್ಲ. ಆಗ ಏನ್ ಅನ್ಕೊಳ್ತಾರೆ, ಚಿನ್ನಪ್ಪಗೌಡ್ರು ಅಂತ ವಿದ್ವಾಂಸರು ಪಟ್ಟಿ ಮಾಡಲಾಗಿದೆ ಹೇಳಿದಾಗ ಏನ್ ಅನ್ಕೊಳ್ತಾರೆ, ಇವರೇ ಮಾಡಿದ್ದಾರೆ ಅಂತ. ಹೊರತು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಮಾಡಿದ್ದಾರೆ, ಇಂಥ ಅಧ್ಯಯನ ಮಾಡಿದವರು ಇದ್ದಾರೆ ಅಂತ ಹೇಳುದಿಲ್ಲ. ಇಲ್ಲ, ಇನ್ನು ಮೇಲೆ ನಾವು ನಮ್ಮ ಕಾರ್ಯಕ್ರಮದಿಂದ ಎಲ್ಲರಿಗೂ ಇದು ತಿಳಿಸಿಕೊಡೋಣ. ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ಇಷ್ಟು ಪಟ್ಟಿಗಳು ಮಾಡಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮ ನೋಡ್ತಾ ಇರೋರಾಗಿರ್ಬಹುದು, ಆಮೇಲಿಂದ ಯಾವಾಗ್ಲಾದ್ರೂ ಟ್ಯೂನ್ ಮಾಡಿರೋರಾಗಿರ್ಬಹುದು, ನಿಮ್ಮ ಪುಸ್ತಕನ ಓದಿರೋರಾಗಿರ್ಬಹುದು, ಖಂಡಿತವಾಗ್ಲೂ ಎಲ್ಲರಿಗೂ ತಿಳಿದು ಬರ್ತದೆ ಮೇಡಮ್, ನೀವೇ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು. ಇಷ್ಟು ಸಾವಿರಾರು ದೈವಗಳ ಪಟ್ಟಿಗಳು ಮತ್ತೆ ಅದರ ಮಾಹಿತಿ, ಅದರಲ್ಲಿ ಇಷ್ಟು ಸಂಶೋಧನೆ. ನನ್ನ ಪ್ರಕಾರ ನನಗೆ ಒಂದು ಅನ್ಸಿದೇನಂತಂದ್ರೆ, ಆ ದೈವದ ಒಂದು ಬೆಂಬಲ ನಿಮಗೂ ಸಹ ಇದೆ. ಅದಕ್ಕೇನೆ ಬಂದಿದೆ. ಖಂಡಿತ, ಇದೊಂದು ಮಾತ್ರ ಖಂಡಿತ. ಈಗ ನೋಡಿ, ಒಬ್ಬ ಮಹಿಳೆಗೆ ಯಾವುದೇ ಯೂನಿವರ್ಸಿಟಿ, ಸಂಘ ಸಂಸ್ಥದ ಅನುದಾನ ಇಲ್ಲ, ಬೆಂಬಲ ಇಲ್ಲ, ಯಾವುದೂ ಇಲ್ಲ. ಒಬ್ಬಳಿಗೆ ಇಷ್ಟು ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ನಂಬುವ ಮಾತಾ? ನಂಗೆ ಆ ಪುಸ್ತಕದ ಪರಿವಿಡಿ ತೆಗೆದು ನೋಡಿ ನಂಗೆ ಒಂಥರ ಈಗ್ಲೂ ತಲೆ ಬಿಸಿ ಆಗ್ತದೆ. ಎಲ್ಲರೂ ಇಷ್ಟು ದೈವಗಳ ಮಾಹಿತಿಯಲ್ಲಿ ಒಂದು ದೈವದ ಫೋಟೋ, ಹೆಚ್ಚಿನದ್ದು ಫೋಟೋ ಕೂಡ ಇದೆ. ಯಾಕೆಂತಂದ್ರೆ ದೈವಗಳ ಪಟ್ಟಿಯನ್ನ ಮಾತ್ರ ನಾನು ಕೊಟ್ಟಾಗ ತುಂಬಾ ಜನ ಆಡ್ಕೊಂಡು ಹೆಸರು ಸೃಷ್ಟಿ ಮಾಡಿದ್ದು ರಿಯಲಿ ಇಲ್ಲ ಅಂತ. ಆಗ ನನಗೊಂದು ಪಂಥ ಬಂತು. ನಾನು ಅದನ್ನು ಪಾಸಿಟಿವ್ ತಗೊಂಡೆ. ನಾನು ವಿತ್ ಫೋಟೋ ಮಾಡಿದೆ. ಪ್ರತಿ ದೈವದ ಮಾಹಿತಿ, ನಾವು ಹೆಸರನ್ನು ಸೃಷ್ಟಿಸಬಹುದು, ಕಥೆಯನ್ನು ಸೃಷ್ಟಿಸಬಹುದು, ಕೋಲವನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಹಾಗೆ ನಾನು ಕೋಲದ ಫೋಟೋ ಹಾಕಿ ಶುರು ಮಾಡಿದೆ. ನಂಗೆ ಇದನ್ನು ಪಟ್ಟಿ ಮಾಡುವ ತುಂಬಾ, ಈ ಫೋಟೋವನ್ನೆಲ್ಲ ಕೊಟ್ಟವರಲ್ಲಿ ತುಂಬಾ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಶಶಾಂಕ್ ನೆಲ್ಲಿತಾಯ, ನಾಗರಾಜ್ ಭಟ್ಟು, ಗೌತಮ್ ಜೈನು, ಸಂದೀಪ್ ಶೆಟ್ಟಿ, ಜೀವನ್ ಶೆಟ್ಟಿ, ಹೀಗೆ ತುಂಬಾ ಜನ ನನಗೆ ಹೆಲ್ಪ್ ಮಾಡಿದವರಿದ್ದಾರೆ. ಹೋಗಿ ಫೋಟೋವನ್ನೆಲ್ಲ ತುಂಬಾ ಜನ ಕೊಟ್ಟಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಂಬಾ ಜನ ಎಲ್ಲ ನಂಗೆ ಸಂಗ್ರಹದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಒಬ್ಬ ಮಹಿಳೆಗೆ ಯಾವುದೇ ಸಂಘ ಸಂಸ್ಥೆಗಳ ಅನುದಾನ ಇಲ್ಲ, ಸಿಕ್ಕಾಪಟ್ಟೆ ಖರ್ಚಿನದ್ದು, ಫೀಲ್ಡ್ ವರ್ಕ್ ಬೇಕು, ಕ್ಯಾಮರಾ ಬೇಕು, ಹ್ಯಾಂಡಿಕಮ್ ಬೇಕು, ರೆಕಾರ್ಡರ್ ಬೇಕು, ಇನ್ನು ಆಯಾ ದೈವ ಕಟ್ಟುವವರಿಗೆ, ಭಂಡಾರ ಮನೆಯವರಿಗೆ ಅಲ್ಲಿ ಎಲ್ಲ ಕಾಣಿಕೆ ಕೊಡ್ಬೇಕು. ಇಲ್ಲದೆ ನಾವು ಹೋದ್ರೆ ಮಾಹಿತಿ ಕೊಡುದು ಇಲ್ಲ, ಅಥವಾ ನಾವು ಹಾಗೆ ಬರಿದೆ ಮಾಹಿತಿಯನ್ನು ಪಡ್ಕೊಂಡು ಬರುದು ಕೂಡ ತಪ್ಪು. ಹೌದು ಅಲ್ವಾ? ನಾವೆಲ್ಲ ಅಲ್ಲಿ ಕೊಡ್ಬೇಕು. ನಾನು ಬೆಂಗಳೂರಿಂದ ಓಡಾಡ್ಬೇಕು. ನನ್ನ ಖರ್ಚು ಬಹುಶಃ ಅದು ಸುಮಾರು ಒಂದು 21-22 ವರ್ಷದಲ್ಲಿ ಹಂಚಿ ಹರಿದು ಹೋಗಿದೆ. ಇನ್ನು ನನ್ನ ಅಧ್ಯಯನ ನಿಲ್ಲಿಲ್ಲ. ಬಹುಶಃ ಖರ್ಚು ಒಂದು 80 ಲಕ್ಷಕ್ಕಿಂತ ದಾಟಿರ್ಬೋದು. ನಾನು ಲೆಕ್ಕ ಇಡ್ಲಿಲ್ಲ.
ಒಂದು ನನಗೆ ಸ್ಯಾಲ್ರಿ ಬರ್ತಾ ಇತ್ತು, ನಾನು ಬೇರೆ ಏನು ವೈಭವಕ್ಕೆ ಹೋಗ್ಲಿಲ್ಲ, ಸಿಂಪಲ್ ಆಗಿ ಬದುಕಿದೆ, ಇವತ್ತು ಬಸ್ಸಲ್ಲಿ ಓಡಾಡ್ತೇನೆ. ಅದರಿಂದಾಗಿ ನಾನು ಇದಕ್ಕೆಲ್ಲ ದುಡ್ಡು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು ನನಗೆ, ಖರ್ಚನ್ನು ಬ್ಯಾಲೆನ್ಸ್. ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ಕಂಪನಿ, ಅವರಿಂದಲೂ ದುಡ್ಡು ಪಡ್ಕೊಂಡಿದ್ದೇನೆ, ನನ್ನ ಸ್ಯಾಲ್ರಿಯನ್ನು ಪೂರ್ತಿಯಾಗಿ ಬಳಸಿದ್ದೇನೆ. ಹಾಗಾಗಿ ಇದನ್ನೆಲ್ಲ ನೋಡುವಾಗ ಒಂದು ಯೂನಿವರ್ಸಿಟಿಯು ಅಕಾಡೆಮಿಯು ಮಾಡಬೇಕಾದ ಕೆಲಸ ನಾನು ಕೂಡ ಹೇಳ್ತೇನೆ, ಅವರು ಮಾಡಿದ್ರೆ ನಾನು ಮಾಡ್ಲಿಕ್ಕಿಲ್ಲ ಇತ್ತು, ಅವರು ಮಾಡದ ಕಾರಣ ನಾನು ಮಾಡಿದ್ದು. ನನಗೆ ಕುತೂಹಲ ಇತ್ತು, ನಮ್ಮ ಮನೆಯಲ್ಲಿ ಆದ ಉರವ ಎರುಬಂಟ ದೈವಗಳ ಹೆಸರು ಕೂಡ ಇಲ್ಲ, ಹಾಗೆ ತುಂಬ ಕಡೆ ಇಲ್ಲ ಅಳದು ಗೊತ್ತೇ. ನಾನೆಲ್ಲ ಅದು ಮಾಹಿತಿಯನ್ನು ಬರೆದು ಹಾಕಿದೆ ಎಲ್ಲ ಕಡೆ. ನನಗೂ ಅನ್ನಿಸ್ತೆ ದೈವ ಕೃಪೆ ಇತ್ತು. ನಾನು ಇದನ್ನ ನನಗೆ ಹೋದಲ್ಲಿ ದೈವಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟು ಫೀಲ್ಡ್ ವರ್ಕಲ್ಲಿ ಹೋದಲ್ಲಿ ಎಲ್ಲಿ ಕೂಡ ಒಂದು ಕೂದಲು ಕೂಡ ಕೊಂಕಲಿಲ್ಲ ನನಗೆ. ಅಲ್ಲೊಂದು ನಿರ್ಭಯ, ಇಲ್ಲೊಂದು ಕ್ಷಮ, ಅಲ್ಲೊಂದು ಸೌಜನ್ಯ, ಅಲ್ಲೊಂದು ಸೌಮ್ಯ ಭಟ್ಟ, ಅಲ್ಲೊಂದು ನಿಧಿ, ಇನ್ನೊಂದು ಕತೆಗಳು ಕೇಳಿದಾಗ ನಾನು ಇಲ್ಲ, ನಾನಿನ್ನು ಫೀಲ್ಡ್ ವರ್ಕ್ ಮಾಡ್ಲಿಕ್ಕಿಲ್ಲ. ನಾನು ಬರೆಯುವುದೇ ಆದ್ರೆ ಲೇಖನ ಬರಿತೇನೆ, ಕತೆ ಕಾದಂಬರಿ ಬರಿತೇನೆ, ನಾನು ಲೇಖಕಿ ಅಲ್ಲ, ನಂಗೆ ಭೂತಾರಾಧನೆ ಬಗ್ಗೆ ಬರಿಬೇಕು ಅಂತ ಏನಿದೆ ಅಂತ ಅಂದ್ಕೊಳ್ತಿದ್ದೆ ನಾನು. ಆದ್ರೆ ಮತ್ತೆ ಒಂದು ದೈವದ ಹೆಸರು ಸಿಕ್ಕಿದಾಗ ಆ ಕಥೆಯನ್ನು ಪತ್ತೆ ಮಾಡಲೇಬೇಕು ಅನ್ನೋ ಕುತೂಹಲ, ಮತ್ತೆ ಹೋಗುದು ಇದು ಲಾಸ್ಟ್ ಅಂತ. ಆದ್ರೆ ಅದು ಲಾಸ್ಟ್ ಇನ್ನೂ ಕೂಡ ಆಗ್ಲಿಲ್ಲ ಅಂತ. ಈ 1253 ದೈವಗಳ ಮಾಹಿತಿ ಈ ಮಾಯ ಮತ್ತೆ ಜೋಗದ ಬೆಳಕಿನಲ್ಲಿ, ಈ ಪುಸ್ತಕ ಕಾಂತಾರ ಬಂದಾಗ 2ನೇ ಪುಸ್ತಕ ಬಂತಲ್ಲ, ಇದರಲ್ಲಿ ಮಾಯ ಆದವರು ಏನು ಅಂತ ಹೇಳಿ ನಾನು ಬರ್ದೆ. ಈಗ ಮೊದಲ ಪುಸ್ತಕದಲ್ಲಿ ಇದೆ ಮಾಯ ಆದವರು ಏನಾಗ್ತಾರೆ ಅಂತ. ಇದರಲ್ಲಿ 1253 ದೈವಗಳ ಸಚಿತ್ರ, ಹೆಚ್ಚಿನ ದೈವಗಳ ಸಣ್ಣದಾಗಿ ಫೋಟೋ ಹಾಕಿದ್ದೇನೆ, ಹೇಗಿರುತ್ತೆ ಅಂತ ಹೆಚ್ಚಿನದ್ದು ಕೂಡ ಸಿಕ್ಕಿದ್ದು. ಆಮೇಲೆ ಪಾಡ್ದಾನ ಎಲ್ಲ ಐತಿಹ್ಯ ಆಧಾರಿತ ಕಥಾನಕಗಳು 2360 ದೈವಗಳ ಪಟ್ಟಿ ಇದೆ. ಇದು ಅಂತಿಮ ಅಲ್ಲ, ಇನ್ನು ಕೂಡ ಇದಾದ ನಂತರ ಕೂಡ ನನಗೆ ಸಿಕ್ಕಿದೆ ಮಾಹಿತಿಗಳು. ದೈವನೇ ನಿಮ್ಮನ್ನ ಕರ್ಕೊಂಡ್ ಬಂದೆ ಶ್ಯೂರ್. ಒಂದು ಉದಾಹರಣೆ ಹೇಳ್ತೇನೆ ನಾನು. ಚೌಕಾರು ಹುಲಿಗನಿಗೆ ರೆಕಾರ್ಡ್ ಮಾಡ್ಲಿಕ್ಕೆ ಹೆಂಗಸರು ಹೋಗ್ಲಿಕ್ಕಿಲ್ಲ ಅಲ್ಲಿ, ನಿಯಮ. ಅದು ಬನ್ನದಲ್ಲಿ ಇರುದು, ಗುಡ್ಡದ ತುದಿಯಲ್ಲಿರುದು. ನಾನು ಹೋಗಿದ್ದೆ ಚೌಕಾರಿಗೆ, ಆ ದೈವ ಕಟ್ಟುವರು ನನ್ನನ್ನು ನೋಡ್ಲಿಲ್ಲ, ಏನಿಲ್ಲ, ನಾನು ಮಾಹಿತಿಗೋಸ್ಕರ ಹೋಗಿದ್ದೆ. ಅಲ್ಲಿ ದೈವ ನುಡಿ ಕೊಟ್ಟಿದೆ, ದೂರದಿಂದ ಒಂದು ಹೆಣ್ಣು ಮಗಳು ಒಳ್ಳೆ ಕೆಲಸಕ್ಕಾಗಿ ಬಂದಿದ್ದಾಳೆ, ತಾಯಿಗೆ ಗಂಡು ಮಗು ಹೆಣ್ಣು ಮಗು ಅಂತ ಭೇದ ಇಲ್ಲ, ಕರ್ಕೊಂಡು ಬನ್ನಿ ಅಂತ. ನಾನು ಹೋಗಿದ್ದೇನೆ ಆಮೇಲೆ ಬನಕ್ಕೆ. ಇನ್ನು ಅರೆಕಲ್ಲು ಅನ್ನುವಲ್ಲಿ ನೈದಾಲ ಪಾಂಡಿ ಅಂತ ದೈವ, ಇಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಇದನ್ನ ರೆಕಾರ್ಡ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ದಾರೆ. ಅದು 7 ವರ್ಷಕ್ಕೊಮ್ಮೆ ಕೋಲ ಆಗುದು, ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಅಲ್ಲಿ ಅದು ಗಾಳಿಬೀಡಿನಿಂದ ಅರಸು ವಂಶದವರು, ಪಾಂಡ್ಯರ ವಂಶದವರು ಬಂದು ಮಾಡುದು, ಬಹಳ ಜೋರಂತೆ, ಸ್ಟ್ರಿಕ್ಟ್ ಅಂತೆ. ಹಾಗೆ ಅಲ್ಲಿ ಯಾರು ಹೋಗೋವರೇ ಇಲ್ಲ. ಅಲ್ಲೂ ನನಗೆ ಹೋಗಿ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ದೈವ ನುಡಿ ಕೊಟ್ಟಿದೆ. ಅಲ್ಲಿ ಕೂಡ ನನಗೆ ದೂರ ಗಾಳಿಬೀಡು ಅಂದ್ರೆ ಸಂಪೆಯಿಂದ ಮೇಲೆ ಅರೆಕಲ್ಲು ಅನ್ನೋ ಒಂದು ಪ್ರದೇಶ ಇದೆ, ಸಮುದ್ರದಿಂದ ಎಷ್ಟೊಂದು 1000 ಅಡಿ ಎತ್ತರದ ಪ್ರದೇಶ ಅಂತ. ಇದು ಕಗ್ಗಾಡೋದು, ಅಲ್ಲಿಗೆ ಹೋಗುದೇ ಬಹಳ ಕಷ್ಟ. ಅದು ಒಂದು ದೊಡ್ಡ ಕತೆ. ನಾನು ಬೆಳ್ಳಾರಿಯಲ್ಲಿ ಇದ್ದಾಗ 7ನೇ ವರ್ಷ ಬಂತು, ನನಗೆ ಹೋಗ್ಬೇಕು ಅಂತ ಆಯ್ತು. ಅಲ್ಲಿ ಯಾರಿದ್ದಾರೆ ಸ್ಥಳೀಯರು ಅಂತ ಹೇಳಿ, ನನ್ನ ಕೊಲೀಗ್ ಸತ್ಯವತಿ ಅಂತ ಅವರ ಗಂಡ ಅಲ್ಲಿ ಇದ್ರು, ವರ್ಕ್ ಮಾಡ್ತಾ ಇದ್ರು ಅಲ್ಲೇ ಶಾಲೆಯಲ್ಲಿ ಮೇಷ್ಟ್ರಾಗಿ. ಹಾಗೆ ನಾನು ವಿಚಾರಿಸಿದಾಗ ಒಂದು ಟೀಚರ್ನ ನಂಬರ್ ಕೊಟ್ರು ಅಲ್ಲಿ ಹೋಗ್ಲಿಕ್ಕೆ ಹೇಗೆ ಅಂತ. ಆಗ ಅವರು ಹೇಳಿದ್ರು ಅವರ ಹೆಂಡತಿ ಹತ್ರ, ಅಲ್ಲಿ ಹೋಗುದು ಬೇಡ, ಇಕ್ಕುನ್ನು ಅಂತ, ಮಲಯಾಳಿಯವರ ಮಾತೃಭಾಷೆ, ಅಲ್ಲಿ ಹೊಡೆದಾಕ್ತಾರೆ, ಚಚ್ಚೆ ಆಗ್ತಾರೆ, ನಿಮ್ಮ ಮೇಡಮಿಗೆ ಹೋಗ್ಲಿಕ್ಕೆ ಬೇಡ ಅಂತ ಹೇಳಿ, ಹೋಗುದು ಬೇಡ ಅಂತ ಎಚ್ಚರಿಕೆ ಕೊಟ್ರು ಅವ್ರ ಹತ್ರ. ನಾನು ಆ ಟೀಚರ್ಗೆ ಫೋನ್ ಮಾಡಿದ್ರೆ ಅವರಿಗೂ ಕರ್ಕೊಂಡು ಹೋಗ್ಲಿಕ್ಕೆ ಭಯ ಆಯ್ತು. ಅವರು ಶ್ರೀಧರಣ್ಣ ಅಂತ ಹೇಳಿ ಒಬ್ಬರ ನಂಬರ್ ಕೊಟ್ಟರು. ಅಲ್ಲಿ ದೈವಸ್ಥಾನ ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಲೋಕಲ್ ಆಗಿ ಒಬ್ಬರನ್ನ ಟ್ರಸ್ಟಿಯಾಗಿ ಮಾಡಿದ್ದಾರೆ, ಶ್ರೀಧರಣ್ಣ ಅಂತ ಹೇಳಿ, ಶ್ರೀಧರ ಭಟ್ ಅಂತ. ಆಗ ಅವರಿಗೆ ಫೋನ್ ಮಾಡಿದಾಗ್ಲೂ ಅವ್ರು ಹೇಳಿದ್ರು, ನೀವು ಬರೋದು ಬೇಡ, ಯಾಕೆಂದ್ರೆ ಅವ್ರು ಯಾವ್ದು ಗಾಳಿಬೀಡಿನಿಂದ ಬರೋದು, ಅರಶಂಶ ಬಹಳ ಜೋರವರು, ಎಂತ ಮಾಹಿತಿ ಕೊಡುದಿಲ್ಲ, ಇಲ್ಲೆಲ್ಲ ರೆಕಾರ್ಡ್ ಮಾಡುವಂಗಿಲ್ಲ, ನೀವು ಬರಬೇಡಿ ಅಂತ. ಅವ್ರು ಬರಬೇಡಿ ಹೇಳಿದ್ರು. ನಾನು ಮಗನನ್ನು ಕರ್ಕೊಂಡು ಹೊರಟೆ. ಅಟ್ಲೀಸ್ಟ್ ಅವರ ಮನೆಗೆ ನಾನು ದಾರಿ ಹಿಡ್ಕೊಂಡಿದ್ದೇನೆ, ಹೇಗೆ ಬರ್ತೇನೆ ಹೇಳಿ ಹೋಗಿ. ಸಂಪಾಜೆಗೆ ಎತ್ತುವಾಗ ಮಗ ಹಸಿವೆ ಆಗ್ತದೆ ಹೇಳಿದ. ನಾನು ಕಾಲೇಜ್ ಬಿಟ್ಟು ಹೋದ್ರು, ರಾತ್ರಿ ರೆಕಾರ್ಡಿಂಗ್ ಇದ್ದದ್ದು. ಆಗ ನಾನು ಹೇಳಿದೆ, ನಾವು ಇಲ್ಲಿ ಊಟ ಮಾಡೋದು ಬೇಡ, ನಾವು ಶ್ರೀಧರಣ್ಣನ ಮನೆಗೆ ಹೋಗಿ ಊಟ ಮಾಡುವ. ಊಟ ಮಾಡಿದ್ರೆ ನಮಗೊಂದು ಕಮ್ಯುನಿಕೇಶನ್ಗೆ ಅವಕಾಶ ಆಗ್ತದೆ. ಹೋಗಿ ಅವರಿಗೊಂದು ಆತ್ಮೀಯತೆ ಬರ್ತದೆ ನಮ್ಮಲ್ಲಿ ಕೂಡ. ನಾವು ಅಲ್ಲಿ ಹೋಗಿ ಮತ್ತೆ ಬ್ರಾಹ್ಮಣರ ಮನೆಯಲ್ಲಿ, ತುಳುನಾಡಿನಲ್ಲಿ ಯಾರೇ ಹೋಗ್ಲಿ ಒಂದು ಇಬ್ಬರಿಗಾಗುವಷ್ಟು ಊಟ ಇರ್ತದೆ ಮಧ್ಯಾಹ್ನ, 100% ಎಲ್ಲರ ಮನೆಯಲ್ಲಿ ಇರ್ತದೆ, ಗ್ಯಾರಂಟಿ ಅದು. ಹಾಗೆ ಊಟ ಇರ್ತದೆ ನಮಗಿಬ್ಬರಿಗೆ, ನಾವು ಅಲ್ಲಿ ಹೋಗಿ ಊಟ ಮಾಡುವ ಅಂತ. ಹಾಗೆ ಹೋದೆವು, ಕಾಡು ದಾರಿ, ಹೇಗೋ ದಾರಿ ಹಿಡ್ಕೊಂಡು ಹೋದ್ವಿ. ಹೋದಾಗ ನಾವು ಅವರದ್ದು ಊಟ ಆಗಿತ್ತು. ಅಲ್ಲಿ ಸುಮನಕ್ಕ ಅಂತ ಶ್ರೀಧರನ ಹೆಂಡತಿ ಬಡಿಸಿದ್ರು ಊಟ. ಬಡಿಸ್ತಾ ಮಾತುಕತೆ ಆಯ್ತು, ಏನು ಬಂದದ್ದು ನೀವೆಲ್ಲ ಅಂತ ಹೀಗೆ ಹೇಳಿದೆ. ಆಗ ಅವ್ರು ಹೇಳಿ, ನನ್ನ ತಂದೆಯವರು ಸ್ವಲ್ಪ ಮೇದಲ ಪಾಂಡಿ ಅಂತ ಇಲ್ಲಿ ಬರ್ದಿದ್ದಾರೆ, ನಾವು ಹೋಗಿ ವಿಚಾರಿಸುವ, ಅಲ್ಲಿ ಆ ಪಾಂಡ್ಯರ ವಂಶದವರು ನಮಗೆ ಪರಿಚಯ ಇದೆ, ಹೋಗಿ ಮಾತಾಡು ಅಂತ. ಹಾಗೆ ಅವರ ಜೊತೆಗೆ ಹೋದ್ದು. ಅವರು ಜೀಪು ಬಿಟ್ಟುಕೊಂಡು ಹೋಗುವ ಹೆಣ್ಣು ಮಗಳು ಬಹಳ ಧೈರ್ಯಸ್ಥೆ. ಅದು ಎಲ್ಲ ಬೇರಿನ ನಡುವೆ ಹೋಗ್ಬೇಕು, ದಾರಿ ಅಂದ್ರೆ ಮರದ ನಡುವೆ ಉಂಟಲ್ಲ, ಬೇರುಗಳ ಕಟಕಟ ಅಂತ ಸಿಗ್ತದೆ. ಆ ಜೀಪನ್ನು ನಡೆಸ್ಕೊಂಡು ಹೋಗುದು ಚಾಲೆಂಜಿಂಗ್. ಬಟ್ ಅವರು ಬಹಳ ಧೈರ್ಯಸ್ಥೆ, ಬಹಳ ಮಹಿಳೆ. ಅವ್ರು ಕರ್ಕೊಂಡು ಹೋಗಿ ಹೇಳಿದ್ರು, ಈ ತರ ಇವರಿಗೆ ಮಾಹಿತಿ ಬೇಕಂತೆ, ಪಡಿಬಹುದಾ ಅಂತ. ಆಗ ಅವ್ರು ಹೇಳಿದ್ರು, ನಾವು ರಾತ್ರಿ ದೈವದಲ್ಲಿ
ದೈವ ಬಂದು ಕೇಳಿಕೊಂಡು ದರ್ಶನದಲ್ಲಿ ಕೇಳ್ತೇವೆ, ಹಾಗೆ ಆದ್ರೆ ನೀವು ಮರುದಿವಸ ಬಂದು ರೆಕಾರ್ಡ್ ಎಲ್ಲ ನೋಡ್ಬೋದು ಅಂತ. ಹಾಗೆ ರಾತ್ರಿ ನುಡಿಗಾಯ್ತಂತೆ, ದೂರದಿಂದ ಹೆಣ್ಣು ಮಗಳು ಒಳ್ಳೆ ಕೆಲಸಕ್ಕೆ ಬಂದಿದ್ದಾಳೆ ಹೇಳಿ ದೈವ ನುಡಿ ಕೊಡ್ತು ಬರ್ಲಿ ಅಂತ ಹಾಗೆ ಹೇಳಿದ್ರು. ನಾವು ಮರುದಿವಸ ಹೋಗಿ ರೆಕಾರ್ಡ್ ಮಾಡ್ಬೋದು ಅಂತ ಕೇಳಿದ್ವಿ. ಆಗ ಇಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಮಾಡ್ಲಿಕ್ಕಿಲ್ಲ, ನೋಡುವ ಹೇಳಿ ಒಂದು ಹೂ ಎತ್ಸಿದ್ರು ಒಂದು ಮಗುವಿನ ಹತ್ರ. ಅವರ ಕಡೆಯವರೆಲ್ಲ ಹೆಂಗಸರೆಲ್ಲ ಬಂದಿದ್ದಾರೆ, ಬೇರೆಯವರು ಬರ್ಲಿಕ್ಕೆ ಇಲ್ಲ ಅಲ್ಲಿ. ಆಗ ಅದು ಮಗು ಮಲ್ಲಿಗೆ ಮಾಲೆಯನ್ನು ಎತ್ತಿಕೊಳ್ತು ರೆಕಾರ್ಡ್ ಮಾಡುದು. ಬೇರೆ ಕಡೆ ಎಲ್ಲ ಇಲ್ಲ, ಇಲ್ಲಿ ಮಾತ್ರ ಅಲ್ಲಿ ಅಯ್ಯಪ್ಪ ದೇವನ ಅದೆಲ್ಲ ಉಂಟು, ಅದೆಲ್ಲ ರೆಕಾರ್ಡ್ ಮಾಡಬಾರ್ದು ಅಂತ ಆಯ್ತು ಹೇಳಿ ನಾವು ಅಷ್ಟೇ ರೆಕಾರ್ಡ್ ಮಾಡಿದ್ವಿ. ನಾವು ಅದು ಮೇತಾಲ ಪಾಂಡಿ ಅಂದ್ರೆ ಒಂದು ಕತೆ ಗೊತ್ತಾಯ್ತಲ್ಲಿ. ಅಲ್ಲಿ ಹೋದಾಗ ಆತ ಬೆಳ್ಳಾರೆಯ ರಾಜಕುಮಾರ, ಪಾಂಡ್ಯರ ರಾಜವಂಶದವನು. ಆತ ಶತ್ರುಗಳು ಆಕ್ರಮಿಸಿದಾಗ ಪೂಮಲೆ ಕಾಡಿನಲ್ಲಿ ಹೋಗಿ ಅಡಗಿ ಕುಳಿತುಕೊಂಡ. ಪೂಮಲೆಯಲ್ಲಿ ಕೊಡವರಸರದೊಂದು ಅರಮನೆ ಉಂಟಂತೆ, ಅಲ್ಲಿ ಅಡಗಿ ಕುಳಿತುಕೊಂಡ. ಅಲ್ಲಿಗೆ ಬಂದ ರಾಜಕುಮಾರಿ, ವನವಿಹಾರಕ್ಕೆ ಬಂದ ರಾಜಕುಮಾರಿಗೂ ಅವನಿಗೂ ಪ್ರೇಮ ಆಯ್ತು. ಅವರು ಮದುವೆ ಆದ್ರು. ಆಗ ಮದುವೆ ಆಗ್ಲಿಕ್ಕೋಸ್ಕರ ಆತ ಲಿಂಗಾಯತ ಆದ, ಕೊಡವರಸರು ಲಿಂಗಾಯತರಲ್ಲ, ಆ ಲಿಂಗಾಯತ ಆದ. ನಂತರ ಶತ್ರುಗಳು ಅಲ್ಲೂ ಆಕ್ರಮಿಸಿದ್ರು. ಅಲ್ಲಿಂದ ಅವನು ಬಂದು ಇಲ್ಲಿ ಅರೆಕಲ್ಲಿಗೆ ಬಂದು ಶಿವನಲ್ಲಿ ಐಕ್ಯ ಆದ ಅಂತ. ಅಲ್ಲಿ ಉಂಟಲ್ಲ ಅವರ ಒಂದು ನಡಾವಳಿ ಅದೆಲ್ಲ ಉಂಟು, ಅದು ಯುದ್ಧದ ಪ್ರತೀಕವಾಗಿ ಉಂಟು. ಅಲ್ಲಿ ಒಂದಷ್ಟು ಕಲ್ಲು ಉಂಟು, ಅಲ್ಲಿ ಕೂತು ಸಮಾಲೋಚನೆ ನಡೆಸುದು, ಹೇಗೆ ಯುದ್ಧ ಮಾಡುದು, ತುಕಡಿಯನ್ನು ಎಲ್ಲಿ ತಗೊಂಡು ಹೋಗುದು ಹಾಗೆಲ್ಲ. ಆಮೇಲೆ ಊಟ ಬಡಿಸ್ಲಿಕ್ಕೆ ಉಂಟು, ಹೊಟ್ಟೆ ತುಂಬಾ ಕಡಿಸಿ ಸೈನಿಕರನ್ನ ಕಳಿಸುದು, ಮತ್ತೆ ಹೋಗಿ ಊಟ ಸಿಗ್ತದೆ ಅಂತ ಗೊತ್ತಿಲ್ಲ. ಆಮೇಲೆ ಆ ಅಭಿವ್ಯಕ್ತಿ ಉಂಟಲ್ಲ, ಯುದ್ಧದಲ್ಲಿ ಸೋತದ್ದು ಸುಸ್ತಾಗುದು, ಅದು ಅಲ್ಲಿ ಹಾಗಾದ್ರೆ ಯುದ್ಧ ಇದು ಅಲೌಕಿಕ ನೆಲೆಯಲ್ಲಿ ಆತ ಶಿವನಲ್ಲಿ ಐಕ್ಯಾಗಿ ನೈದಾಲ ಪಾಂಡ್ಯ ಅನ್ನೋ ಹೆಸರನ್ನ ದೈವಾದ. ನೈದಾಲ ಪಾಂಡ್ಯ ಅಂದ್ರೆ 2 ವಂಶವನ್ನು ಬೆಸೆದವನು, ನೇಯ್ದವನು, ಜಡೆ ನೆಯ್ಯುವುದು. ನೈದಾಲ ಕೊಡವ ಪದ, ಅದು ಕೊಡವ ಭಾಷೆದು. ನೈದವನು ಅಂದ್ರೆ ಅವನು ಮೂಲ ಒಂದು ವಂಶ ಮತ್ತು ಲಿಂಗಾಯತ ವಂಶ, ಈ ಕೊಡವರ ವಂಶವನ್ನು ಬೆಸೆದಿದ್ದಾನೆ ಅಂತ. ಪಾಂಡ್ಯರ ವಂಶದವನು ಹಾಗೆ ಪಾಂಡ್ಯ ಅಂತ, ಅವನಿಂದ ಪಾಂಡ್ಯರ ವಂಶ ಪ್ರಾರಂಭ ಆಯ್ತು. ನೈದಾಲ ಅಲ್ಲಿಂದ ಆ ದೈವಾರಾಧನೆ. ಅವರು ರಾಜವಂಶ ಕೂಡ ಅಲ್ಲಿ ರಾಜವಂಶದವರು. ದೈವಾರಾಧನೆ ಅವನದನ್ನ ಶುರು ಮಾಡಿದ್ರು, 7 ವರ್ಷಕ್ಕೊಮ್ಮೆ ಶುರು ಮಾಡಿದ್ರು ಅಲ್ಲಿ. ಒಂದು ಮಲ್ಲಿಗೆ ಹೂವಿಂದ ತೆಗೆದಿದ್ದದು ಮಗು, ನಿಮ್ಗೆ ಅದರಿಂದ ಎಷ್ಟು ವಿಷಯಗಳು ಗೊತ್ತಾಯ್ತು ರೆಕಾರ್ಡ್ ಮಾಡ್ಲಿಕ್ಕೆ? ನನಗೆ ಶಾಕ್, ಬೆಳ್ಳಾರೆ ರಾಜಕುಮಾರ ದೈವ ಆಗಿದ್ದಾನೆ ನೈದಾಲ ಪಾಂಡಿ ಅಂತೇಳಿ. ನಮಗೆ ಗೊತ್ತಿಲ್ಲದ ಹೊಸ ವಿಚಾರಗಳು ಹೀಗೆ. ಇದೆಲ್ಲ ದೈವಗಳೇ ಕರ್ಕೊಂಡು ಹೋಗಿ ಕೊಟ್ಟದಲ್ಲ, ಯಾರಿಗೂ ಸಿಗದ ಮಾಹಿತಿ ನನಗೆ ಸಿಗ್ತದೆ. ಹೌದು, ಬೇಡ ಇನ್ನೊಂದು ಉದಾಹರಣೆ ಹೇಳ್ತೇನೆ, ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ. ಕಡಂಬಾರು ಅಂತ ನಮ್ಮ ಮಂಜೇಶ್ವರ ಹತ್ರ ನೀವು ಕೇಳಿರ್ಬೋದು. ಕಡಂಬಾರು ಅಲ್ಲಿ ವಿಷ್ಣುಮೂರ್ತಿ ದೇವಾಲಯ ಬಹಳ ಪ್ರಸಿದ್ಧ. ನಾನು ಸ್ಟೂಡೆಂಟ್ ಆಗಿದ್ದಾಗ್ಲೇ, ನಾನು PUC ಗೆ ಹೋಗುವಾಗ್ಲೇ ದೊಡ್ಡ ವಿಷ್ಣುಮೂರ್ತಿ ದೇವಾಲಯ, ಅದು ಬ್ರಹ್ಮ ಕಲಶ ಅದೆಲ್ಲ ಬಹಳ ಫೇಮಸ್ ಅದು. ಹೌದು, ಎಷ್ಟು ಲಕ್ಷಗಟ್ಲೆ ಜನ ಹೋಗಿರ್ಬೋದು, ಕೋಟ್ಯಂತರ ಜನ ಅದಕ್ಕೆ ಹೋಗಿರ್ಬೋದು ಅಲ್ಲಿಗೆ. ಅಲ್ಲದೆ ಅದು ಮದುವೆ ಹಾಲ್ ಕೂಡ, ಇವಾಗ ಮದುವೆ ಸಮಾರಂಭದ್ದು ಹಾಗೆ ಕೋಟ್ಯಂತರ ಜನ ಹೋಗಿರ್ತಾರೆ ಇಷ್ಟು ವರ್ಷಗಳಲ್ಲಿ ಆ ದೇವಾಲಯ ಆಗಿ. ಎಷ್ಟು ಜನ ಹೋಗಿದ್ದಾರೆ, ಸಂಶೋಧಕರು ಹೋಗಿರ್ತಾರೆ, ಸ್ಥಳೀಯರು ಹೋಗಿರ್ತಾರೆ, ಅಮೃತ ಸೋಮೇಶ್ವರ ಹೋಗಿರ್ತಾರೆ, ಖಂಡಿತ ಅಲ್ಲಿ ಸುತ್ತಮುತ್ತಲಿನವರು ಎಲ್ಲರೂ ಹೋಗಿರ್ತಾರೆ. ನಾನು ಹೋಗಿರ್ಲಿಲ್ಲ, ನಾನು 2014ರಲ್ಲಿ ಹೋದ್ದು, 13ರಲ್ಲಿ ಅಲ್ಲಿ ಒಂದು ಕುತೂಹಲ ನನ್ನ ಅತ್ತೆಯವರ ವರ್ಷಾಂತಿಕ ಅಲ್ಲಿ ಮಾಡಿದ್ದು. ಏನೋ ಕಾರಣ ನಮಗೆ ಮನೆಯಲ್ಲಿ ಕ್ಲಾಶ್ ಇತ್ತು, ಹಾಗೆ ನಾವು ಬೇರೆ ಮಾಡಿದ್ದು, ಅಲ್ಲಿ ಮಾಡಿದ್ದು ನಾವು. ಅಲ್ಲಿ ಹಾಲ್ ಇದೆ, ಅಲ್ಲಿ ಅಪರ ಕಾರ್ಯಕ್ಕೆ ಉಂಟು, ಎಲ್ಲದಕ್ಕೆ ಅಲ್ಲಿ ಹಾಲ್ ಉಂಟು. ಅದು ಸಣ್ಣದುಂಟು, ಮದುವೆ ಎಲ್ಲ ಮಾಡ್ಲಿಕ್ಕೆ ದೊಡ್ಡದುಂಟು, ಅಲ್ಲಿ ಉಂಟು. ಬಾಡಿಗೆ ವ್ಯವಸ್ಥೆ ಆಗಿ ಒಳ್ಳೆ ವ್ಯವಸ್ಥೆ ಉಂಟು, ರೀಸನೇಬಲ್ ಪ್ರೈಸ್ ಅಲ್ಲಿ. ಹಾಗೆ ಹೋದಾಗ ನಾನು ಒಳಗೆ ಹೋಗುವಾಗ್ಲೇ ನಾನು ಮೊದಲು ನೋಡಿದ್ದು ಒಂದು ಸಣ್ಣ ಕಟ್ಟೆ, 2 ಕಲ್ಲು, ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹೂ ಎಲ್ಲ ಹಾಕಿದಾಗಿತ್ತು. ಕಾರ್ಣಿಕದ ಕಲ್ಲ ಖಂಡಿತ ನಂಗೆ ಅದು. ನಾನು ನೋಡಿದೆ ಏನೋ ಇಲ್ಲಿ ಇದೆ ಅಂತ ಹೇಳಿ ನೋಡ್ಕೊಂಡು 2 ಫೋಟೋ ಹೊಡ್ಕೊಂಡು ನಾನು ಹೋದೆ. ಹೋಗಿ ಎಡೆ ಸಿಕ್ಕಾಗೆಲ್ಲ ಮತ್ತೆ ಪುನಃ ಇಲ್ಲಿ ಬಂದು ನೋಡುದು ಏನಿದು ಅಂತ. ಹಾಗೆ ಅಲ್ಲಿ ಸೂರ್ಯನಾರಾಯಣ ಅಯ್ಯ ಅಂತ ಒಬ್ರು ಇದ್ರು ಅದರ ಆ ವ್ಯವಸ್ಥೆಗೆ. ಅವರು ನನ್ನ ಹೀಗೆ ಬಂದು ನೋಡುದನ್ನು ನೋಡಿದ್ರು. ಕೊನೆಗೆ ಅವರು ಅಲ್ಲಿ ಆ ಯಜಮಾನ್ರು ಅಂತ ಗೊತ್ತು. ನಾನು ಹೋಗಿ ಮಾತಾಡಿದೆ, ಈ ಕಲ್ಲೆಂತ ಅಂತ. ಅದು ಅಯ್ಯರ್ ಅಂತ ಹೇಳಿ, ಅಯ್ಯರ್ ಅಂತ ದೈವಗಳು ಇವರು. ನಮ್ಮ ಮನೆಯ ಹಿರಿಯರು ಕದಂಬ ಅರಸರ ಒಂದು ಬಳಿ ಒಬ್ರು ಅಲ್ಲಿ ಕಡಂಬಾರನಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಹಾಗೆ ಕಡಂಬಾರು ಅಂತ ಬಂದದ್ದು. ಕದಂಬ ಅರಸರು ಒಂದು ಬಳಿ. ಅದು ಈಗ ಕಾಂತಾರದಲ್ಲಿ ಕೂಡ ಉಲ್ಲೇಖ ಆಗಿದೆ, ಇವಾಗ ಅದನ್ನು ಕೂಡ ತಂದಿದ್ದಾರೆ. ಕಾಂತಾರದಿಂದನೇ ಸ್ವಲ್ಪ ಈಗ ಜನಗಳಿಗೆ ಗೊತ್ತಾಗ್ತಾ ಇರುವಂತದ್ದು ದೈವಾರಾಧನೆ, ಕೋಲ, ಆಮೇಲೆ ಪಂಜುರುಳಿ, ಗುಳಿಕ, ಉಲ್ಲಾಯ, ಚಾವುಂಡಿ ಅಂತೆಲ್ಲ ಈಗ ಜನಗಳಿಗೆ ಗೊತ್ತಿರೋದು. ಬಟ್ ಇವಾಗ ನಾವು ದಕ್ಷಿಣ ಕನ್ನಡದವ್ರು ಆಗಿರೋದ್ರಿಂದ ನಮಗೆ ಇವಾಗ ನಮ್ಮ ಊರ್ ಕಡೆ ಇರಬಹುದು ಜುಮಾದಿ ಬಂಟ ಹೇಳಿ ನಮ್ಮ ಊರಿನ ದೈವಗಳು ಉಂಟು. ಜುಮಾದಿ ಬಂಟ, ಕೊರಗಜ್ಜ, ಚಾವುಂಡಿ. ಬಟ್ ಅದ್ರಿಂದ ನನಗೆ ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ದಾಗ್ಲೇನೆ ಗೊತ್ತಾಗಿದ್ದು, ಈ ವಿಚಾರ ಧಾರೆನ ನೀವು ಸುರಿಸ್ತಾ ಇದ್ದಾಗ್ಲೇ ಚಾವುಂಡಿನಲ್ಲೂ
ಸುಮಾರು ವೆರೈಟೀಸ್ ಆಫ್ ಚಾಮುಂಡಿಗಳಿದೆ. ಆಮೇಲೆ ಅದು ಈ ಪುರಾಣಗಳಲ್ಲಿ ಬಂದಿರುವಂತ ಚಾಮುಂಡಿಗೂ ಹಾಗೂ ಇದಕ್ಕೂ ಬಹಳ ಬೇರೆ ಬೇರೆವೆ ಅಂತ ಗೊತ್ತಾಯ್ತು. ಸೊ ಈಗ ಅಗ್ನಿ ಚಾಮುಂಡಿ ಅಂದ್ರೆ ಈ ಕಡಂಬರನಲ್ಲೇ ದುರಂತವನ್ನಪ್ಪಿದ ಒಬ್ಬ ಬ್ರಾಹ್ಮಣ ಹುಡುಗಿ ಕನ್ಯೆ, ಆಕೆ ಹೆಸರು ಮುಕಾಂಬಿಕ್ ಅಂತ. ಹಾಗಾಗಿ ಆ ಮುಕಾಂಬಿಕೆಯ ಜೊತೆ ಸಮೀಕರಿಸಿದ್ದಕ್ಕೆ ಅದಕ್ಕೆ ಚಾಮುಂಡಿ ಅಂತ ಹೆಸರು ಬಂತು. ಬರೀ ಇವಾಗ ಈ ಒಂದು ಭೂತಾರಾಧನೆ ಆಗಿರಬಹುದು, ದೈವಾರಾಧನೆ ಆಗಿರಬಹುದು, ಕಾಂತಾರ ಮೂವಿ ನೋಡಿ ಗೊತ್ತಾಗಿದೆ ಹೊರತು ಇವಾಗ ಅದೇ ನಿಮ್ಮಂತ ಇವಾಗ ನೀವು ಬರ್ದಿರೋ ಬುಕ್ಕು, ಇವತ್ತು ನೀವು ಕೊಟ್ಟಿದ್ದಂತ ವಿಷಯಗಳಲ್ಲೇನೆ ಇವತ್ತು ಸುಮಾರು ಜನ ತಿಳ್ಕೊಳ್ಬೇಕಾಗಿದೆ. ಮೇಡಮ್ ಅವ್ರು ಹೇಳ್ತಾ ಇದ್ದಂಗೆನೆ ಈಗ ನೀವು ದೈವಾರಾಧನೆಗೂ ಮತ್ತು ದೇವರ ಆರಾಧನೆಗೂ ಇರುವ ವ್ಯತ್ಯಾಸ ಏನು ಅಂತ ಒಂದು ತಿಳಿಸ್ಕೊಳ್ಳಿ. ಇದನ್ನ ಮುಗಿಸಿ ಹೋಗ್ತೇನೆ ನೋಡಿ. ಈಗ ಅಯ್ಯರ್ ಬೆಂಟರ್ ಇಷ್ಟ ತನಕ ಹೆಸರು ಕೂಡ ದಾಖಲಾಗಿರ್ಲಿಲ್ಲ. ಎಲ್ಲರೂ ಓಡಾಡಿದ ದಾರಿ ಅಲ್ಲಿ 2 ಅಯ್ಯರ್ ಬಂಟೆರನ್ನು 2 ಬ್ರಾಹ್ಮಣ ದೈವಗಳಿದ್ದಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮನೆ ಮಂದಿ ಗೊತ್ತಿತ್ತು, ಅವರು ತಂಬಿಲ ಮಾಡ್ತಾ ಇದ್ರು ವರ್ಷ ಪ್ರತಿ. ಅಯ್ಯರ್ ಅಲ್ಲಿ ಜೈನ ಅರಸರು ಅಲ್ಲಿಯ ಸ್ಥಳೀಯ ಬ್ರಾಹ್ಮಣರನ್ನ ಅವರನ್ನ ಅಯ್ಯರು ಅಂತ ಕರೆಯುದು. ಈಗ ಅವರನ್ನು ಕೂಡ ಸೂರ್ಯನಾರಾಯಣ ಅಯ್ಯ ಅಂತ ಕರೆಯುದು. ಅವರ ವಂಶಜರಿದ್ದಾರೆ, ಅಯ್ಯ ಅಂತ ಕರೆಯುದು. ಅಂದ್ರೆ ಜೈನ ಅರಸರು, ಆಗಿನ ಕಾಲದ ಅರಸರು ಅಯ್ಯರು ಅಂತ ಕರಿತಾ ಇದ್ದಂತೆ, ಅಯ್ಯರು ಅಂತ ಹೇಳಿ. ಅಲ್ಲಿ ಸೇನಾಪತಿಗಳಾಗಿ ಮಂತ್ರಿಗಳಾಗಿ ಇವರ ಹಿರಿಯರಿದ್ರಂತೆ. ಕಾಲಾಂತರದಲ್ಲಿ ಅವರು ದೈವತ್ವ ಪಡೆದ್ರು. ಅಲ್ಲಿಯ ವಿಷ್ಣುಮೂರ್ತಿ ದೈವದ ಸಾನ್ನಿಧ್ಯವನ್ನ ಸೇರಿ, ದೇವರ ಸಾನ್ನಿಧ್ಯ ಸೇರಿ ದೈವತ್ವ ಪಡೆದ್ರು. ಬಹಳ ಕಾರಣಿಕ ಪುರುಷರಾಗಿದ್ರು. ಹಾಗೆ ಅವರ ಅಯ್ಯರು ಬಂಟೆರಂತ ದೈವಗಳಾಗಿ ಆರಾಧನೆ ನೋಡಿ. ಕೋಟ್ಯಂತರ ಜನ ಆ ದೇವಾಲಯಕ್ಕೆ ಹೋಗಿದ್ದಾರೆ. ಆ ಹೆಸರು ಕೂಡ ಯಾರಿಗೂ ಯಾಕೆ ಗೊತ್ತಾಗ್ಲಿಲ್ಲ ದೈವಾರಾಧನೆಯ ಬಗ್ಗೆ? ಹೌದು, ನನಗೆ ಕಾದಿದ್ದಂದ್ರೆ ಬಹುಶಃ ದೈವಗಳು ನನ್ನನ್ನೇ ಕಾಯ್ತಾ ಇದ್ರು. ನನ್ನನ್ನ ಒಂದು ದೈವಗಳ ಕಥೆಯನ್ನೇ ಹೇಳುವುದಕ್ಕೋಸ್ಕರ ನನ್ನನ್ನು ಆರಿಸಿಕೊಂಡ್ರ. ಕುಮಾರವ್ಯಾಸ ಹೇಳಿಲ್ವ, ಲಿಪಿಕ ಮಾತ್ರ ನಾನು ಅಂತ. ಅವರ ಹಾಗೆ ನಾನು ದೊಡ್ಡ ವ್ಯಕ್ತಿ ಅಲ್ಲ. ಅದು ದೈವಗಳು ತಮ್ಮ ಕಥೆಯನ್ನ ಹೇಳಲಿಕ್ಕೆ ನನ್ನಂತವಳನ್ನ ಒಬ್ಬಳನ್ನ ಆಯ್ಕೆ ಮಾಡ್ಕೊಂಡ್ರ, ನಂಗೆ ಗೊತ್ತಿಲ್ಲ. ಕುಮಾರವ್ಯಾಸ ಫಿಮೇಲ್ ವರ್ಷನ್ ಅಂತ ಅನ್ಕೊಳ್ಳೋಣ ನೀವು. ಹಂಗಿಲ್ಲ ಅವಳು ಬಹಳ. ಆದ್ರೆ ಲಿಪಿಕ ಮಾತ್ರ ಅಂತ ಹೇಳಿದಾಗೆ ಇಲ್ಲಿ ಕೂಡ ಬರೆದದ್ದು ನಾನು ಮಾತ್ರ ಅಂತ. ಆದ್ರೆ ದೈವದ ಬೆಂಬಲ ದೈವಗಳೇ ಎಲ್ಲ ಕೂಡ ದೈವದ ಬೆಂಬಲ. ಹೌದು. ಮತ್ತೆ ನಮಗೆ ದೈವಾರಾಧನೆಗೂ ದೇವರ ಆರಾಧನೆಗೂ ವ್ಯತ್ಯಾಸ ಹೇಳಿ. ದೇವರ ಆರಾಧನೆ, ದೇವರಿಗೆ ಪ್ರತೀಕವಾಗಿ ಬೇರೆ ಬೇರೆ ದೇವರುಗಳಿದ್ದಾರೆ ನಮ್ಮ ಪುರಾಣ ಕಲ್ಪನೆ. ಗಣಪತಿಗೆ ಸೊಂಡಿಲು, ಆನೆಯ ಮುಖ. ಹೌದು. ಶಿವನಿಗೆ ತ್ರಿಶೂಲ, 3ನೇ ಕಣ್ಣು. ಪಾರ್ವತಿ ದೇವಿಗೆ ಹೀಗೆ ಒಂದು ಕಲ್ಪನೆ ಇದೆ. ಅದಕ್ಕೆ ಅನುಗುಣವಾದ ಮೂರ್ತಿಯನ್ನ ಕೆತ್ತುತ್ತಾರೆ, ಕಲ್ಲಿನಲ್ಲೋ, ಮಣ್ಣಿನಲ್ಲೋ, ಮರದ ಪಾಕ ಕೂಡ ಇದೆ ಮಾಡ್ತಾರೆ. ಈಗ ಮೊದಲು ಫೋಟೋಗ್ರಫಿ ಇರ್ಲಿಲ್ಲ, ಈಗ ಫೋಟೋದಲ್ಲಿ ಮಾಡ್ತಾರೆ. ಹೋಗಿ ಅಲ್ಲಿ ಮಂತ್ರ ಹೇಳಿ ಆ ಮೂರ್ತಿಗೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತೇವೆ. ಮಂತ್ರ ಹೇಳಿ ಆವಾಹನೆ ಮಾಡಿದಾಗ ಅದು ಬರಿಯ ಕಲ್ಲಿನ ತುಂಡಲ್ಲ, ನಮಗೆ ಅದು ದೇವರು. ಆಗ ಕೊಟ್ಟ ಶಕುನ ಬಲಬದಿಯಲ್ಲಿ ಹೂ ಬಿದ್ರೆ ಅದು ಆಗ್ತದೆ ಅಂತ ನಾವು ನಂಬ್ತೇವೆ. ಕರೆಕ್ಟ್ ಅಲ್ವಾ? ಹೌದು. ಸೊ ಅದು ಆಗಿನ ಶಕುನ ನಮಗೆ ನಂಬ್ತೇವೆ. ಆಗ ಅದು ದೇವರು, ಕಲ್ಲಿನ ತುಂಡಲ್ಲ ಅವಾಗ ನಮಗೆ. ವೈಬ್ರೇಷನ್ಸ್ ಆಗ ದೇವರ ಶಕ್ತಿ ಇದೆ ಅಂತ ನಾವು ನಂಬ್ತೇವೆ. ಹಾಗೆ ಇಲ್ಲಿ ಮನುಷ್ಯನ ಮೇಲೆ ದೈವದ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ ಪ್ರಾರ್ಥನೆ ಹೇಳಿ. ಆಯಾಯ ದೈವಕ್ಕೆ ಅನುಗುಣವಾದ ವೇಷಭೂಷಣವನ್ನ, ಮುಖ ಅರದಳವನ್ನ ಹಾಕ್ತಾರೆ. ಕೊನೆಗೆ ಪಾಡ್ದನ ಹೇಳ್ತಾ ಗಗ್ಗರ ಅನ್ನುವ ಒಂದು ಕಡಗದ ರೂಪದ ಗೆಜ್ಜೆಯನ್ನ ಧರಿಸ್ತಾರೆ. ಅದು ಧರಿಸಿದ ನಂತರ ಆ ವ್ಯಕ್ತಿಯನ್ನ ಮನುಷ್ಯ ಅಂತ ನಾವು ಭಾವಿಸುವುದಿಲ್ಲ. ಆತ ದೈವದ ನುಡಿ, ಆತ ದೈವದ ಪ್ರತೀಕವಾಗಿ ನುಡಿಯುವನು ಅಂತ ಭಾವಿಸ್ತೇವೆ. ಆತ ಹೇಳಿದ ಮಾತು ದೈವದ್ದು ಅಂತ ಸ್ವೀಕರಿಸ್ತೇವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಪರಿಹಾರ ಆಗದ ಸಮಸ್ಯೆಗಳು ದೈವದ ಕೊಡಿಯಡಿಯಲ್ಲಿ ನಿರ್ಣಯವಾಗಿದೆ. ಅಣ್ಣ ತಮ್ಮ ಕಡು ವೈರಿಗಳಾಗಿದ್ದವರು ಪರಮ ಸ್ನೇಹಿತರಾಗಿ ಬದುಕಿದ್ದಿದೆ. ದೈವದ ನ್ಯಾಯ ನಿರ್ಣಯ ಅಂದ್ರೆ ಅಂತದ್ದು. ಅವರು ಪರಂಪರೆಯಿಂದ ಕೂಡ ಈ ಕಲಾವಿದರು ದೈವ ಕಟ್ಟುವವರಿದ್ದಾರಲ್ಲ, ನ್ಯಾಯ ನಿರ್ಣಯ ಮಾಡುವ ಶಕ್ತಿಯನ್ನು ಪಡೆದಿದ್ರು. ಅವರು ಲಾ ಓದಿರ್ಲಿಕ್ಕಿಲ್ಲ, ಆದ್ರೆ ಅವರಿಗೆ ಆ ಜ್ಞಾನ ಇತ್ತು, ಪಾರಂಪರಿಕ ಜ್ಞಾನ ಇತ್ತು. ನ್ಯಾಯ ನಿರ್ಣಯ ಚಾವಡಿ ಅನ್ನೋದೇ ಭೂತ ಸ್ಥಾನಗಳಲ್ಲೆಲ್ಲ ಇತ್ತು. ಹೌದಾ? ಅನೇಕ ಕಡೆ ಇತ್ತು. ಎಜುಕೇಟೆಡ್ ಇಲ್ಲ ಅಂದ್ರೂ ಕುರಿತು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಹೇಳ್ತೇವಲ್ಲ, ಹಾಗೆ ಇವರು ಕಾನೂನನ್ನ ಕುರಿತು ಓದಲಿಲ್ಲ. ಆದ್ರೆ ಅವರಿಗೆ ಹೇಗೆ ನ್ಯಾಯ ನಿರ್ಣಯ ಕೊಡ್ಬೇಕು ಹೊಡೆದು ಗೊತ್ತಿತ್ತು, ಪರಂಪರೆಯಿಂದ ಗೊತ್ತಿತ್ತು. ಹಾಗಾಗಿ ಎರಡೂ ಪಾರ್ಟಿ ಒಪ್ಪುವ ಹಾಗೆ, ಸಮಾಜ ಒಪ್ಪುವ ಹಾಗೆ ಸರಿಯಾದ ನ್ಯಾಯವನ್ನ ಕೊಡ್ತಾ ಇದ್ರು. ಹಾಗಾಗಿ ಕೊಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಇಲ್ಲಿ ಎಲ್ಲ ರಾಜಕೀಯ ಅದು ಇದೆಲ್ಲ ಮಾಡ್ತಾ ಪ್ರವೇಶ ಆಗ್ತಾ ಇದೆ. ದೈವ ನುಡಿಯನ್ನೇ ಸಂಶಯಿಸುವ ಪರಿಸ್ಥಿತಿ ಬರ್ತಿದೆ. ಹಾಗಾಗ್ಬಾರ್ದು ಅಂತ. ಈಗ ಹಾಗೆ ಮುಂದಕ್ಕೆ ಆಗ್ಬಾರ್ದು. ದೈವಾರಾಧನೆ ಬೆಳಕಿಗೆ ಬಂದದ್ದು ಹೇಗೆ, ಅದನ್ನ ನಾವು ಕಂಡುಕೊಂಡಿದ್ದು ಹೇಗೆ, ಕನ್ನಡ ದೈವಗಳು ಹಾಗೂ ವಿದೇಶಿ ಸ್ವದೇಶಿ ದೈವಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ದೈವ ಎಲ್ಲಿಂದ ಬಂದದ್ದು ಅಥವಾ ಅದರ ಮೂಲ. ಪೊಲೀಸ್ ವೇಷದಲ್ಲಿ ಅಂತೂ ಇನ್ನ ಕ್ಯೂರಿಯಾಸಿಟಿನೂ ಜಾಸ್ತಿ ಆಯ್ತು, ಶಾಕಿಂಗು ಆಯ್ತು, ಸರ್ಪ್ರೈಸಿಂಗು ಆಯ್ತು. ಅದ್ರದ್ದು ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ತಿಳಿಸ್ಕೊಳ್ಳಿ. ಈ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ.